ಈ ಬೋತ್ ದ ಕೇಸಸ್ಸಲ್ಲಿ ಕಾಮನ್ ಫ್ಯಾಕ್ಟರ್ ಲ್ಯಾಕಿಂಗ್ ಒನ್ ಥಿಂಗ್, and that common factor is Jesus himself. Your God is your problem to inherit eternal life. So remove your God and place the true God who created you in your heart. ದೇವರು ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. That is important. Okay? God is looking at you and me compassionately, lovingly. ಯಾಕೆ ಕೇಳಿದರೆ, ನಾವು ಒಳಗಡೆ ಒಂದು ಆಸೆ ಇಟ್ಕೊಂಡಿದ್ದೀವಿ ನಮಗೆ ನಿತ್ಯ ಜೀವ ಬೇಕು ಅಂತ. ಬಟ್ ವಿ ಡು ನಾಟ್ ನೋ ಹೌ ವಿ ಕ್ಯಾನ್ ಇನ್ಹೆರಿಟ್ ದ್ಯಾಟ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರೈಸ್ ದ ಲಾರ್ಡ್ ಮಲ್ಲಿಕಾ. ಪ್ರೈಸ್ ದ ಲಾರ್ಡ್ ಗ್ಲೆನ್. ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವಜನರೇ, ನಾವೊಂದು ಹೊಸ ಪ್ರೋಗ್ರಾಮನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬ್ರೆಡ್ ಆಫ್ ಲೈಫ್ ಎಂಬ ಹೆಸರಿನಲ್ಲಿ ಒಂದು ಬೈಬಲ್ ಸ್ಟಡಿ ಪ್ರೋಗ್ರಾಮನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಯಾವ ರೀತಿ ಹೋಗುತ್ತೆ ಅಂದರೆ, ನಾವೊಂದು ಅಧ್ಯಾಯ ಅಥವಾ ಒಂದು ಪ್ಯಾರಾಗ್ರಾಫನ್ನು ನಾವು ಧ್ಯಾನ ಮಾಡ್ತೀವಿ. ನಾವು ಒಟ್ಟಾಗಿ ಸೇರಿ ಅದನ್ನು ಸ್ಟಡಿ ಮಾಡ್ತೀವಿ. ನಾವು ಓದಿ ಅದನ್ನು ಸ್ಟಡಿ ಮಾಡ್ತೀವಿ. ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅದರ ಮಧ್ಯದಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಮಲ್ಲಿಕಾ ಆಗ್ಬೋದು, ಗ್ಲೆನ್ ಆಗ್ಬೋದು, ನೀವು ಕೇಳ್ಬೋದು. ಕೆಲವೊಮ್ಮೆ ನಮ್ಮ ಜೊತೆಲಿರ್ತಕ್ಕಂತಹ ಈ ಬೈಬಲ್ ಸ್ಟಡಿ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರಿಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ಸ್ ಬಾಕ್ಸ್ ಒಳಗಡೆ ಹಾಕ್ಬೋದು, ಅಥವಾ ನೀವು ವಾಟ್ಸಪ್ ನಂಬರ್ ಇದೆ, ಅಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಹಾಕ್ಬೋದು. ಅಥವಾ ನಿಮಗೂ ಕೂಡ ಈ ಪ್ರೋಗ್ರಾಮಲ್ಲಿ ಭಾಗವಹಿಸಬೇಕು, ಬಂದು ಲೈವ್ ಆಗಿ ಇಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳಬೇಕು ಅಂದರೆ ನೀವು ಅಲ್ಲಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮುಂಚಿತವಾಗಿ ತಿಳಿಸಿದರೆ ಈ ಪ್ರೋಗ್ರಾಮಲ್ಲಿ ನಿಮಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕೊಡ್ಬೋದು. ಓಕೆನಾ? ಆ ರೀತಿ ನೀವು ಇಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಎನಿವೆ, ಮೇ ಬಿ ಇನ್ ಫ್ಯೂಚರ್ ನಾವು ಪ್ಲ್ಯಾನ್ ಮಾಡೋಣ, ಲೈವ್ ಆಗಿ ಕೂಡ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡುವ ಹಾಗೆ ನಾವು ವ್ಯವಸ್ಥೆ ಮಾಡೋಣ. ಈಗ ನಾವು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈ ದಿನ ನಾವು ಧ್ಯಾನ ಮಾಡಲಿಕ್ಕಾಗಿ ತೆಗೆದುಕೊಂಡಂತಹ ಅಧ್ಯಾಯ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 10 ವಚನಗಳು 17ರಿಂದ 27ರವರೆಗೆ. ಮಾರ್ಕ್ ಚಾಪ್ಟರ್ 10 ವರ್ಸಸ್ 17 to 27. ಓಕೆ, ನಾವು ಪ್ರಾರ್ಥಿಸೋಣ. ಪ್ರಾರ್ಥಿಸಿ ನಾವು ಈ ಒಂದು ವಚನಗಳನ್ನು ನಾವು ಕಲಿಯೋಣ, ಒಟ್ಟಾಗಿ ಸೇರಿ ನಾವು ಕಲಿಯೋಣ. ಇದರಿಂದ ಲಾಭ ಏನು ಕೇಳಿದ್ರೆ, ಇದರ ಪ್ರೋಗ್ರಾಮ್ನ ಹೆಸರೇನು? ಬ್ರೆಡ್ ಆಫ್ ಲೈಫ್. ಸಜೀವ ರೊಟ್ಟಿ, ಜೀವ ಕೊಡುವ ರೊಟ್ಟಿ. ನಮ್ಮ ಆತ್ಮಕ್ಕೆ ಈ ದೇವರ ವಾಕ್ಯದ ಮುಖಾಂತರ ಜೀವ ಸಿಗುತ್ತೆ. ಆ ಜೀವದಿಂದ ನಮ್ಮ ಆತ್ಮಿಕ ಜೀವನವನ್ನು, ವಿಶ್ವಾಸದ ಜೀವನವನ್ನು ನಾವು ಬಲಪಡಿಸ್ಕೊಂಡು ಆತ್ಮಿಕವಾಗಿ ವಿಶ್ವಾಸದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ನಮಗೆ ಬೆಳವಣಿಗೆ ಹೊಂದಲಿಕ್ಕೆ ತುಂಬ ಉಪಯೋಗ ಆಗುತ್ತೆ. ಆದ್ದರಿಂದ ನಿಮ್ಮ ಬಂಧುಗಳು, ಸ್ನೇಹಿತರು ಮತ್ತು ನಿಮ್ಮ ಪ್ರೇಯರ್ ಗ್ರೂಪಲ್ಲಿರುವವರು ಯಾರಾದರೂ ಇದ್ದರೆ ಅವರೊಂದಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ. ಅವರು ಕೂಡ ಈ ಒಂದು ಬೈಬಲ್ ಸ್ಟಡಿ ಪ್ರೋಗ್ರಾಮಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗುತ್ತೆ. ನಾವೀಗ ಪ್ರಾರ್ಥಿಸೋಣ. ಲೆಟ್ ಅಸ್ ಪ್ರೇ. ಮಲ್ಲಿಕಾ ಅಂಡ್ ಗ್ಲೆನ್ ವಿಲ್ ಪ್ರೇ ಆ್ಯಂಡ್ ವಿಲ್ ಕಂಟಿನ್ಯೂ. ಪ್ರೀತಿಮಯ ತಂದೆಯಾದ ದೇವರೇ, ಈ ಬ್ರೆಡ್ ಆಫ್ ಲೈಫ್ ಬೈಬಲ್ ಸ್ಟಡಿ ಪ್ರೋಗ್ರಾಮ್ಗೆ ಬಂದಿರುವ ಪ್ರತಿಯೊಬ್ಬರಿಗಾಗಿಯೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸುವೆ, ಅಂದು ನೀವು ಶಿಷ್ಯರ ಜೊತೆಯಲ್ಲಿ ಇದ್ದು ಅವರಿಗೆ ನೀವು ಪ್ರತಿಯೊಂದು ವಿಷಯಗಳನ್ನು ತಿಳಿಸಿಕೊಟ್ಟ ಹಾಗೆ ಇಂದು ನಮ್ಮೊಂದಿಗೆ ಇದ್ದು ನಾವು ಧ್ಯಾನಿಸುವಂಥ ಈ ವಿಷಯಗಳನ್ನು ನಮಗೆ ಗ್ರಹಿಕೆ ಆಗುವಂತೆ ಮಾಡಿರಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರೇ, ನಮಗೆ ಸಹಾಯ ಮಾಡಿರಿ. ಈ ಒಂದು ಬೈಬಲ್ ಸ್ಟಡಿ ಪ್ರೋಗ್ರಾಮ್ ಮುಖಾಂತರ ಇದರಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬರ ಮನೋನೇತ್ರಗಳು ತೆರೆಯಲ್ಪಡಲಿ. ಇದರ ಮುಖಾಂತರ ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಕೂಡ ರಕ್ಷಣೆಯ ಆನಂದ ತುಂಬುವಂತೆ ಆಗಲಿ, ನಿತ್ಯ ಜೀವದ ಅನುಭವ ಉಂಟಾಗಲಿ. ಯೇಸು ನಾಮಕ್ಕೆ ಮಹಿಮೆ ಸಲ್ಲಲಿ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಓಕೆ, ನಾವು ಸ್ಟಾರ್ಟ್ ಮಾಡೋಣ. ಮಾರ್ಕ್ ಚಾಪ್ಟರ್ 10 ವರ್ಸ್ 17 ಆನ್ವರ್ಡ್ಸ್. ಇದನ್ನು ಒಂದ್ಸರಿ ಪೂರ್ತಿ ಓದೋಣ. ಆನ್ಲೈನ್ನಲ್ಲಿರುವವರು ನೀವು ಕೂಡ ಬೈಬಲ್ ಓಪನ್ ಮಾಡಿ, ಬಿಕಾಸ್ ವಿ ಆರ್ ಸ್ಟಡಿಂಗ್ ಟುಗೆದರ್. ನಾವು ಒಟ್ಟಾಗಿ ಕಲಿತಾ ಇದ್ದೀವಿ. ಅದರಿಂದ ನಿಮ್ಮ ಹತ್ರ ಒಂದು ಬೈಬಲ್, ನೋಟ್ ಪುಸ್ತಕ, ಪೆನ್ ಇದ್ದರೆ ತುಂಬ ಒಳ್ಳೆಯದು. ಓದೋಣ. ಅಲ್ಲಿಂದ ಯೇಸುಸ್ವಾಮಿ ಪ್ರಯಾಣವನ್ನು ಮುಂದುವರಿಸಿದರು. ದಾರಿಯಲ್ಲಿ ಒಬ್ಬನು ಅವರ ಬಳಿಗೆ ಬಂದು ಮೊಣಕಾಲೂರಿ,
ಒಳ್ಳೆಯ ಗುರುವೇ, ಅಮರ ಜೀವವು ಪ್ರಾಪ್ತಿಯಾಗಬೇಕಾದರೆ ನಾನು ಏನು ಮಾಡಬೇಕು ಎಂದು ಕೇಳಿದನು. As he was setting out on a journey, a man ran up and knelt before him and asked him, "Good teacher, what must I do to inherit eternal life?" ಓಕೆ, ನಾವು ಪೂರ್ತಿ ಒಂದ್ಸರಿ ಓದ್ಬಿಟ್ಟು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು ಒಳ್ಳೇದಾ ಅಥವಾ ವರ್ಸ್ ಬೈ ವರ್ಸ್ ಹೀಗೆ ಹೋಗೋಣವಾ? ಸೊ ಒಂದ್ಸಾರಿ ಕಂಪ್ಲೀಟ್ ಅಧ್ಯಾಯನ ಓದ್ಬಿಡೋಣ, ಆಗ ಕಾಂಟೆಕ್ಸ್ಟ್ ಓಕೆ, ಒಂದ್ಸರಿ ನಾವು ಓದ್ಬಿಡೋಣ. ಅದಾದ ನಂತರ ನಾವು ವಿಲ್ ಗೋ ಲೈಕ್ ದಿಸ್. ನೀನು ನನ್ನನ್ನು ಒಳ್ಳೆಯವನೆಂದು ಕರೆಯುವುದೇಕೆ? ದೇವರೊಬ್ಬರನ್ನು ಬಿಟ್ಟರೆ ಯಾರೂ ಒಳ್ಳೆಯವರಲ್ಲ. ದೈವಾಜ್ಞೆಗಳು ನಿನಗೆ ತಿಳಿದೇ ಇವೆ. ನರಹತ್ಯೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಮೋಸ ಮಾಡಬೇಡ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ಎಂದು ಯೇಸು ಉತ್ತರವಿತ್ತರು. ಅದಕ್ಕೆ ಅವನು, ಗುರುದೇವ, ನಾನು ಬಾಲ್ಯದಿಂದ ಇವೆಲ್ಲವನ್ನು ಅನುಸರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು. ಆಗ ಯೇಸು ಅವನನ್ನು ಪ್ರೀತಿಯಿಂದ ನೋಡಿ, ನೀನು ಮಾಡಬೇಕಾದ ಕಾರ್ಯ ಇನ್ನೊಂದು ಬಾಕಿ ಇದೆ. ಹೋಗು, ನಿನ್ನ ಆಸ್ತಿಪಾಸ್ತಿಯನ್ನೆಲ್ಲ ಮಾರಿ ಬಡಬಗ್ಗರಿಗೆ ದಾನ ಮಾಡು, ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದರು. ಯೇಸುವಿನ ಈ ಮಾತನ್ನು ಕೇಳುತ್ತಲೇ ಅವನ ಮುಖ ಪೆಚ್ಚಾಯಿತು. ಅವನು ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟು ಹೋದನು, ಏಕೆಂದರೆ ಅವನಿಗೆ ಅಪಾರ ಆಸ್ತಿ ಇತ್ತು. ಆಗ ಯೇಸು ಸ್ವಾಮಿ ಸುತ್ತಲೂ ನೋಡಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಐಶ್ವರ್ಯವುಳ್ಳವನಿಗೆ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟೊಂದು ಕಷ್ಟ ಎಂದರು. ಅವರ ಈ ಮಾತನ್ನು ಕೇಳಿದ ಶಿಷ್ಯರು ಬೆರಗಾದರು. ಯೇಸು ಪುನಃ ಅವರಿಗೆ, ಮಕ್ಕಳೇ, ದೇವರ ಸಾಮ್ರಾಜ್ಯವನ್ನು ಸೇರುವುದು ಎಷ್ಟೊಂದು ಕಷ್ಟ. ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಸೇರುವುದಕ್ಕಿಂತಲೂ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಸುಳುವುದು ಸುಲಭ ಎಂದರು. ಇದನ್ನು ಕೇಳಿದ ಮೇಲಂತೂ ಶಿಷ್ಯರಿಗೆ ಅಪರಿಮಿತ ಆಶ್ಚರ್ಯವಾಯಿತು. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು. ಯೇಸು ಅವರನ್ನು ನಿಟ್ಟಿಸಿ ನೋಡಿ, ಮನುಷ್ಯರಿಗೆ ಇದು ಅಸಾಧ್ಯ, ದೇವರಿಗಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ ಎಂದರು. ದೇವರಿಗೆ ಎಲ್ಲವೂ ಸಾಧ್ಯ. ಓಕೆ, ನಾವು ಸಮಯ ವೇಸ್ಟ್ ಮಾಡೋದು ಬೇಡ, ನೇರವಾಗಿ ವಾಕ್ಯಕ್ಕೆ ಬರೋಣ. ಇಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬಂದಂಥ ವ್ಯಕ್ತಿ ಇಲ್ಲಿ ನೋಡುವಾಗ ಇವನು ಒಬ್ಬ ಯುವಕ ಮತ್ತು ಶ್ರೀಮಂತ ಮತ್ತೊಬ್ಬ ಅಧಿಕಾರಿಯಾಗಿರ್ತಾನೆ. ಹೇಗೆ ನಾವು ತಿಳ್ಕೊಳ್ಳೋದು ಕೇಳಿದರೆ, ಈ ಸೇಮ್ ಇನ್ಸಿಡೆಂಟ್ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 19ರಲ್ಲಿದೆ, ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 18ರಲ್ಲಿದೆ. ಮತ್ತಾಯ 18, ಮತ್ತಾಯ 19, 16ರಿಂದ ನಾವು ಓದ್ತೀವಿ, ಲೂಕ 18, 18ರಿಂದ ನಾವು ಓದ್ತೀವಿ. ಈ ಮೂರು ಶುಭ ಸಂದೇಶಗಳಲ್ಲಿ ನಾವು ನೋಡುವಾಗ, ಒಟ್ಟಾಗಿ ನಾವು ನೋಡುವಾಗ, ಕಲೆಕ್ಟಿವ್ ಆಗಿ ನಾವು ನೋಡುವಾಗ, ದಿಸ್ ಪರ್ಸನ್ ಈಸ್ ಎ ಯಂಗ್ ಮ್ಯಾನ್, ಅಟ್ ದ ಸೇಮ್ ಟೈಮ್ ಇಸ್ ಎ ರಿಚ್ ಪರ್ಸನ್, ಆ್ಯಂಡ್ ಆಲ್ಸೋ ಹೀ ಈಸ್ ಎ ರೂಲರ್. ಅವನೊಬ್ಬ ಯೌವನ ಪ್ರಾಯಸ್ಥನಾಗಿರ್ತಾನೆ ಮತ್ತು ಶ್ರೀಮಂತನಾಗಿರ್ತಾನೆ, ಮತ್ತೊಬ್ಬ ಅಧಿಕಾರಿಯಾಗಿರ್ತಾನೆ. ಆದರೆ ಇವನು ಯೇಸು ಸ್ವಾಮಿ ಹತ್ರ ಬಂದು ಕೇಳುವಂಥ ಪ್ರಶ್ನೆ, ಒಳ್ಳೆಯ ಗುರುವೇ, ಅಮರ ಜೀವವು ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನು ಏನು ಮಾಡಬೇಕು? ನಿಜವಾಗಲೂ ಇದೊಂದು ಸಾಧಾರಣವಾದ ಪ್ರಶ್ನೆ ಅಲ್ಲ. ನಮಗಿವತ್ತು ಗೊತ್ತು, ನಾವು ಕ್ರೈಸ್ತ ವಿಶ್ವಾಸಿಗಳಾಗಿರೋದ್ರಿಂದ ನಮಗೆ ಇವತ್ತು ಗೊತ್ತಿದೆ ಇಟರ್ನಲ್ ಲೈಫ್ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಇವನ ಪಾಯಿಂಟ್ ಆಫ್ ವ್ಯೂನಲ್ಲಿ, ಈ ಒಂದು ಧನಿಕ ಶ್ರೀಮಂತ ಅಧಿಕಾರಿಯಾಗಿರ್ತಕ್ಕಂತಹ ಈ ವ್ಯಕ್ತಿಗೆ ಅಮರ ಜೀವದ ಕುರಿತಾಗಿ ಏನು ಐಡಿಯಾ ಇತ್ತು ಅಂತ ಅನಿಸುತ್ತೆ ನಿಮಗೆ? ವಾಟ್ ವಾಸ್ ಹಿಸ್ ಐಡಿಯಾ ಅಬೌಟ್ ಇಟರ್ನಲ್ ಲೈಫ್ ಇಟರ್ನಲ್? ನಂಗೇನನ್ಸುತ್ತೆ ಅಂದರೆ, ಸೊ ಈಗ ಇವನಿಗೆ ಈ ಲೋಕದಲ್ಲಿ ಎಲ್ಲ ಆಸ್ತಿ ಇತ್ತು, ಅಧಿಕಾರ ಇತ್ತು, ಮತ್ತು ಆ ಯೌವನತೆ ಇತ್ತು. ಸೊ ಮೇ ಬಿ ಅವನಿಗೆ ಆ ಇಟರ್ನಲ್ ಲೈಫ್, ಈಗ ಹಿಂದೆ ಕೂಡ ಯೇಸು ಸ್ವಾಮಿ ಇಟರ್ನಲ್ ಲೈಫ್ ಬಗ್ಗೆ ಬೋಧನೆ ಮಾಡಿದ್ದಾರೆ. ಸೊ ಮೇ ಬಿ ಅವನಿಗೇನಿಸ್ತು, ಈ ಒಳ್ಳೆತನ ಅಂದರೆ ಲೋಕದ ಯೌವನತೆ ಮತ್ತು
ಅಧಿಕಾರ ಮತ್ತು ಆ ಶ್ರೀಮಂತಿಕೆನ ಅದನ್ನ ಅವನು ಫಾರ್ ಎವರ್ ಪರ್ಮನೆಂಟ್ ಆಗಿ ಎಂಜಾಯ್ ಮಾಡೋಕ್ಕೆ ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಹೋದ್ನ ಅಂತ ಅನ್ಸುತ್ತೆ. ಇರ್ಬೋದು ಮೇ ಬಿ ಅವನ ಮೈಂಡಲ್ಲಿ ಆ ರೀತಿ ಯೋಚನೆ ಇರ್ಬೋದು. ಶಾಶ್ವತವಾಗಿ ಈ ಸುಖದ ಜೀವನ ಹೀಗೆ ಮುಂದುವರಿಬೇಕು. ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ವಾಟ್ ದ ಕಂಫರ್ಟ್ಸ್, ದಿಸ್ ಕಂಫರ್ಟ್ ಲೈಫ್, The pleasures of this world. ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ಸುಖ ಭೋಗಗಳು ಏನು ನಾನು ಅನುಭವಿಸ್ತಾ ಇದ್ದೀನೋ, ಈ ಒಂದು ಕೆಲಸ ಇರ್ಬೋದು, ಓಕೆ, ಅಥವಾ ನನ್ನ ಒಂದು ಆರೋಗ್ಯ ಇರ್ಬೋದು. ಐ ಡೋಂಟ್ ವಾಂಟ್ ಟು ಲೂಸ್ ಮೈ ಹೆಲ್ತ್, ಗುಡ್ ಹೆಲ್ತ್. ಐ ಡೋಂಟ್ ವಾಂಟ್ ಟು ಲೂಸ್ ಮೈ ಜಾಬ್. ಐ ಡೋಂಟ್ ವಾಂಟ್ ಟು ಲೂಸ್ ಮೈ ಪ್ಲೆಷರ್, ಮೈ ವೆಲ್ತ್. ಐ ವಾಂಟ್ ಟು ಕಂಟಿನ್ಯೂ ದಿಸ್ ಲೈಫ್ ವಿತ್ ಆಲ್ ದಿಸ್. ಇದು ಎಂಡ್ ಆಗಬಾರ್ದು, ಇದು ಕೊನೆ ಆಗಬಾರ್ದು. ಆ ರೀತಿ ಒಂದು ಐಡಿಯಾದಲ್ಲಿ ಮೇ ಬಿ ಅವನು ಜೀಸಸ್ ಹತ್ರ ಕೇಳಿರ್ಬೋದು. ಯಾಕಂದ್ರೆ ನಾವು ಈ ಇಟರ್ನಲ್ ಲೈಫ್ ಕೇಳ್ಕೊಂಡು ಬಂದಿದ್ದು ಐ ಥಿಂಕ್ ಇಲ್ಲಿ ಒಂದೇ ಘಟನೆಯಲ್ಲಿ ನಾವು ನೋಡೋಕ್ಕಾಗತ್ತೆ. ಯಾಕಂದ್ರೆ ಬೇರೆ ಕಡೆ ಹೀಲಿಂಗ್ ಬಗ್ಗೆ ಕೇಳಿರ್ಬೋದು, ಸತ್ತೋರ ಬಗ್ಗೆ ಸತ್ತೋಗಿದ್ದಾರೆ ಅವ್ರನ್ನ ಎಬ್ಸ್ಬೇಕು ಅಂತ, ಆ ಥರ ಬೇರೆ ಬೇರೆ ಕೇಳಿದ್ದಾರೆ. ಅದೇ ಓನ್ಲಿ ಪ್ಲೇಸ್ ವೇರ್ ವಿ ಕ್ಯಾನ್ ಸಿ ದಟ್ ಸಮನ್ ಈಸ್ ಆಸ್ಕಿಂಗ್ ಫಾರ್ ಇಟರ್ನಲ್ ಲೈಫ್. ಅದರಲ್ಲೂ ಖಂಡಿತ ನಮ್ಗೇನು ಅನ್ಸುತ್ತೆ ಅಂದರೆ ಹೀ ಈಸ್ ಆಸ್ಕಿಂಗ್ ಸಮಥಿಂಗ್ ಬೆಸ್ಟ್ ಅಲ್ವಾ. ಈಗ ಗ್ಲೆನ್ ಹೇಳಿದಾಗೆ ಎಷ್ಟೋ ಜನ ಸೌಖ್ಯ ಕೇಳ್ಕೊಂಡು ಬಂದವರಿದ್ದಾರೆ, ಅದ್ಭುತ ಕೇಳ್ಕೊಂಡು ಬಂದವರಿದ್ದಾರೆ, ಬಿಡುಗಡೆ ಕೇಳ್ಕೊಂಡು ಬಂದವರಿದ್ದಾರೆ, ಬೇರೆ ಬೇರೆ ಇಂಟೆನ್ಷನಿಂದ ಯೇಸು ಕ್ರಿಸ್ತರ ಹತ್ರ ಬಂದವರಿದ್ದಾರೆ. ಆದರೆ ಇವನ ಇಂಟೆನ್ಷನ್ ನಿತ್ಯ ಜೀವ. ಬಟ್ ನನಗೇನು ಅನಿಸುತ್ತೆ ಅಂದರೆ even though he is asking something right without knowing what it is, that is again meaningless. For example, sometimes we also ask, Lord, I need you, without knowing why I need Lord. ನಮ್ಮ ಉದ್ದೇಶ ಏನು, ದೇವರೇ ನನಗೆ ನೀನು ಬೇಕು. ಕೇಳೋದು ಒಳ್ಳೆಯದೇ, ವಾಟ್ ವಿ ಆರ್ ಆಸ್ಕಿಂಗ್ ಇಸ್ ಗುಡ್. ಬಟ್ ಇನ್ ಮೈ ಮೈಂಡ್, if you are with me, I can be successful in every area of my life. With that intention, I am asking something good. ದೇವರೇ ನೀನು ನನ್ನ ಜೊತೆಗೆ ಇರಬೇಕು, ನಿನ್ನ ಬಿಟ್ಟು ನಾನು ಬದುಕಬಾರ್ದು. ಇಟ್ ಸೌಂಡ್ಸ್ ವೆರಿ ಗುಡ್ ಅಲ್ವಾ. ಬಟ್ ಫಾರ್ ವಾಟ್ ಐ ಆಮ್ ಆಸ್ಕಿಂಗ್, ನಾನು ಇದನ್ನು ಯಾತಕ್ಕೋಸ್ಕರ ಕೇಳ್ತಾ ಇದ್ದೀನಿ? ನನ್ನ ಒಂದು ಸೆಲ್ಫಿಶ್ ಆಂಬಿಷನ್ಸ್ನ ಫುಲ್ಫಿಲ್ ಮಾಡಲಿಕ್ಕೆ. Because I know God is almighty. He is able to do anything. ಏನು ಬೇಕಾದರೂ ಮಾಡಲು ದೇವರ ಶಕ್ತರಾಗಿದ್ದಾರೆ. ಇದು ನನ್ನ ಮೈಂಡಲ್ಲಿದೆ. ಬಟ್ ನಾನು ಹೇಳೋದು, ದೇವರೇ ನೀನು ನನಗೆ ಬೇಕು. ಮೇ ಬಿ ಅದೇ ರೀತಿ ಇದಿರ್ಬೋದಾ? ಐ ವಾಂಟ್ ಇಟರ್ನಲ್ ಲೈಫ್. ಅವನ ಮೈಂಡಲ್ಲೂ ಮೇ ಬಿ ಇದೇ ಥಾಟ್ ಇರ್ಬೋದು. ನನಗೆ ನಿತ್ಯಕ್ಕೂ ನಾನು ಸಾವಿಲ್ಲದ ಒಂದು ಜೀವನ ಇದ್ದರೆ, ನನಗೆ ನಿರಂತರವಾಗಿ ಈ ಒಂದು ಲೋಕದ ಸುಖವನ್ನು, ಶ್ರೀಮಂತಿಕೆಯನ್ನು ಅನುಭವಿಸ್ತಾ ಹೀಗೇ ಇದ್ಬಿಡ್ಬೋದಲ್ವಾ ಅಂತ ಒಂದು ಆಲೋಚನೆ ಅವನ ಮೈಂಡಿಗೆ ಬಂದಿರ್ಬೋದು. ಸೊ ಅದರಿಂದ ಅವನು ಯೇಸು ಸ್ವಾಮಿ ಹತ್ರ ಬಂದು ಈ ಒಂದು ರಿಕ್ವೆಸ್ಟ್ ಮಾಡಿರ್ಬೋದು ಅಂತ ಅನಿಸುತ್ತೆ. ನಾವು ಕೂಡ ಎಷ್ಟೋ ಬಾರಿ ನಮ್ಮ ಒಂದು ಸ್ವಾರ್ಥ ಲಾಭಕ್ಕೋಸ್ಕರ, ನಮ್ಮ ಒಂದು ಪ್ರಾಪಂಚಿಕವಾದ ಸುಖವನ್ನು ಇನ್ನೂ ಅದರಲ್ಲಿ ವೆಲ್ ಸೆಟಲ್ಡ್ ಆಗೋದಕ್ಕೋಸ್ಕರ ನಾವು ಯೇಸು ಸ್ವಾಮಿ ಹತ್ರ ಬರ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ. ಇದೆಲ್ಲ ಹೆಚ್ಚು ಇವತ್ತು ನಡೀತಾ ಇದೆ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ನಡೀತಾ ಇದೆ ಆ ರೀತಿ? ನಡೀತಾ ಇರೋದೇ ಅದು ಅಂತ ಅನ್ಸುತ್ತೆ. ಸುತ್ತಮುತ್ತಲು ನೋಡುವಾಗ, ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡುವ, ಅದೇ ಜನ ರಿಟ್ರೀಟ್ ಅಂತ ಹೋಗ್ತಾರೆ. ಸಿ, ಗೋಯಿಂಗ್ ಫಾರ್ ರಿಟ್ರೀಟ್ ಈಸ್ ವೆರಿ ಗುಡ್. ಓಕೆ, ಹೊರಗಡೆ ಬಾಹ್ಯವಾಗಿ ನೋಡುವಾಗ ಬೈಬಲ್ ತಗೊಂಡು ಹೋಗ್ತಾರೆ, 3 days ಮನೆ ಬಿಟ್ಟು ದೂರ ಹೋಗಿ, ಅಥವಾ 2 days 5 days ಈ ರೀತಿ ಹೋಗಿ ಕುಳಿತುಕೊಂಡು ವಾಕ್ಯ ಕೇಳಿಸ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಅಟೆಂಡಿಂಗ್ ರಿಟ್ರೀಟ್. ಇಟ್ ಈಸ್ ವೆರಿ ಗುಡ್. ಬಟ್ ಫಾರ್ ವಾಟ್ ಇಂಟೆನ್ಷನ್ ಅನ್ನೋದು ಮ್ಯಾಟ್ರ್ ಆಗುತ್ತಲ್ವಾ. ಕರೆಕ್ಟ್. ಸೊ ಆ ಇಂಟೆನ್ಷನ್ ರೈಟ್ ಇಲ್ಲದೆ ಇದ್ದರೆ, ಈವನ್ ಇಫ್ ವಿ ಆರ್ ಡೂಯಿಂಗ್ ದ ರೈಟ್ ಥಿಂಗ್ ವಿತ್ ರಾಂಗ್ ಇಂಟೆನ್ಷನ್, ದಟ್ ಈಸ್ ಅಗೇನ್ ಅಗೇನ್ಸ್ಟ್ ಗಾಡ್ಸ್ ವಿಲ್ ಅಂತ ಅನ್ಸುತ್ತೆ. ಡೂಯಿಂಗ್ ರೈಟ್ ಥಿಂಗ್, ಫಾರ್ ಎಕ್ಸಾಂಪಲ್ ನಾವು ವಿ ಆರ್ ಡೂಯಿಂಗ್ ದಿಸ್, ಇಟ್ ಲುಕ್ಸ್ ರೈಟ್. ಈಗ ನಾವೀಗ ಈ ಒಂದು ಏನು ಹೆಸರಿಟ್ಟಿದ್ದೀವಿ? ಬ್ರೆಡ್ ಆಫ್ ಲೈಫ್ ಬೈಬಲ್ ಸ್ಟಡಿ ಪ್ರೋಗ್ರಾಮ್ ಅಂತ ಇಟ್ಟಿದ್ದೀವಿ. ಇದು ನೋಡುವಂಥ ವಿಶ್ವಾಸಿಗಳಿಗೆ, ಇತರರಿಗೆ ಏನು ಅನ್ಸುತ್ತೆ? ಇದು ಒಳ್ಳೆ ಕಾರ್ಯಕ್ರಮ ಅಂತ ಅನ್ಸುತ್ತೆ. ಬಟ್ ಇಫ್ ದ ಇಂಟೆನ್ಷನ್ ಈಸ್ ನಾಟ್ ಗುಡ್, ಅಗೇನ್ ವಿ ಆರ್ ಡೂಯಿಂಗ್ ದಿಸ್ ವಿಚ್ ಈಸ್
ಗುಡ್ ಇನ್ ಅಪಿಯರೆನ್ಸ್, ಬಟ್ ಇಟ್ ಈಸ್ ಅಗೇನ್ಸ್ಟ್ ದ ವಿಲ್ ಆಫ್ ಗಾಡ್. ಓಕೆ. ಆ ರೀತಿ ಸಾಧ್ಯತೆಗಳಿದೆಯಲ್ವಾ? ಸಾಧ್ಯತೆಗಳಿದೆ. ಆಮೇಲೆ ಇದು ಎರಡು ಇಂಟೆನ್ಷನ್ಸ್, ಇವನ್ ಇಫ್ ಇಟ್ ಇಸ್ ಒಳ್ಳೆ ಇಂಟೆನ್ಷನ್ ಇರ್ಬೋದು, ಕೆಟ್ಟ ಇಂಟೆನ್ಷನ್ ಇರ್ಬೋದು, ಆದ್ರೆ ಅದು ಹೊರಗಡೆಯಿಂದ ಅದು ಸೇಮ್ ಆಗಿ ಕಾಣುತ್ತೆ. ಅದೇ ಹೊರಗಡೆಯಿಂದ ಗುಡ್ ಆಗೇ ಕಾಣಿಸುತ್ತೆ. ಸೊ ಇನ್ನೊಂದ್ ಕಡೆ ನಾವು ನೋಡ್ತೀವಿ, ಈಗ ಯೇಸು ಸ್ವಾಮಿ ಅದ್ಭುತ ಮಾಡ್ತಾರೆ ಬ್ರೆಡ್ ನ ಮಲ್ಟಿಪ್ಲೈ ಮಾಡುವಾಗ. ಸೊ ನೆಕ್ಸ್ಟ್ ಡೇ ಜನ ಹೋಗಿದ್ದು ಯೇಸು ಹತ್ರನೇ, ಆದ್ರೆ ಅವ್ರ ಇಂಟೆನ್ಷನ್ ಯೇಸುಗಾಗಿ ಹೋಗಿಲ್ಲ, ಅವ್ರು ಹೋಗಿದ್ದು ಆ ಬ್ರೆಡ್ಗೋಸ್ಕರ ಹೋದ್ರು. ಅದೇ ಅದನ್ನು ಜೀಸಸ್ಸೇ ಹೇಳ್ತಾರಲ್ವಾ, ಜಾನ್ ಚಾಪ್ಟರ್ 6 ವರ್ಸ್ 27 ಅಲ್ಲಿ ಇದೆಯಲ್ವಾ. ನಾವು ಓದೋಣ ಬೇಕಾದ್ರೆ ಅದನ್ನು. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 27. ಯು ಕ್ಯಾನ್ ರೀಡ್. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ನಿಮಗೆ ನೀಡುವವನು ನರಪುತ್ರನೇ. ಎಸ್, ಡು ನಾಟ್ ವರ್ಕ್ ಫಾರ್ ದ ಫುಡ್ ವಿಚ್ ಪೆರಿಷಸ್ ಅಲ್ವಾ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ. ಸೊ ಇದನ್ನು ಯೇಸು ಕ್ರಿಸ್ತರು ಯಾವ ಸಂದರ್ಭದಲ್ಲಿ ಹೇಳಿದ್ದು? ಆ ಜನ ರೊಟ್ಟಿಗೋಸ್ಕರ ಯೇಸುವಿನ ಬಳಿಗೆ ಬಂದಾಗ. ಅದರಿಂದ ಇವತ್ತು ನಾವು ಯೇಸು ಕ್ರಿಸ್ತರ ಹತ್ರ ಹೋಗೋದು ಅಥವಾ ಕ್ರೈಸ್ತ ವಿಶ್ವಾಸಕ್ಕೆ ಬರೋದು ಇದೆಲ್ಲ ಒಂದು ದೊಡ್ಡ ಸೌಭಾಗ್ಯನೇ. ಆದರೆ ಅದರ ಉದ್ದೇಶ ಸರಿ ಅಲ್ಲದೆ ಇದ್ದರೆ, ಅಥವಾ ಅದರ ಉದ್ದೇಶ ಒಂದು ದೈವಿಕವಾದ ಉದ್ದೇಶ ಅಲ್ಲದೆ ಇದ್ದರೆ, ಅದು ಖಂಡಿತವಾಗಲೂ ದೇವರ ಚಿತ್ತಕ್ಕೆ ವಿರುದ್ಧವಾದ ಒಂದು ಕಾರ್ಯ ಆಗಿರ್ತದೆ. ಸೊ ನಾವು ತುಂಬ ಇಲ್ಲಿ ಕೇರ್ಫುಲ್ ಆಗಿ ನಾವಿರೋದು ತುಂಬ ಇಂಪಾರ್ಟೆಂಟ್. ಹೌದು, ಕೇರ್ಫುಲ್ ಆಗಿ ಅನ್ನೋದಕ್ಕಿಂತ ಇರೋದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ, ದೇವರ ವಾಕ್ಯ ನಮಗೆ ಬೆಳಕನ್ನು ಕೊಡುತ್ತೆ. ಆಸ್ ವಿ ಆರ್ ಸ್ಟಡಿಯಿಂಗ್ ದಿಸ್ ನೌ ದಟ್ ಲೈಟ್ ಇಸ್ ಕಮಿಂಗ್ ಇನ್ ಟು ಅವರ್ ಹಾರ್ಟ್ಸ್. ಈಗ ನಾವು ಈ ಒಂದು ಲಿವಿಂಗ್ ಬ್ರೆಡ್ ಅಲ್ಲ, ಬ್ರೆಡ್ ಆಫ್ ಲೈಫ್ ಬೈಬಲ್ ಸ್ಟಡಿ ಪ್ರೋಗ್ರಾಮ್ನ ನಾವೀಗ ಪ್ರಾರಂಭ ಮಾಡಿದ್ದೀವಿ. ಸೊ ಅದರಿಂದ ಹೆಸರು ಸ್ವಲ್ಪ ಮಿಸ್ ಆಗುತ್ತೆ, ಡೋಂಟ್ ವರಿ, ನೆನ್ಪಿಟ್ಕೊಂಡಿರಿ ಎಲ್ಲರೂ. ಎರಡು ಸೇಮ್, ಲಿವಿಂಗ್ ಬ್ರೆಡ್, ಬ್ರೆಡ್ ಆಫ್ ಲೈಫ್ ಸೇಮ್. ಅದೇ, ಆದ್ರೂ ಒಂದು ನಮ್ಮ ಪ್ರೇಕ್ಷಕರಿಗೆ ಕನ್ಫ್ಯೂಷನ್ ಆಗೋದು ಬೇಡಲ್ಲ. ಓಕೆ. ಯಾಕಂದ್ರೆ ಈಗ ಇದೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಲಿವಿಂಗ್ ಬ್ರೆಡ್ ಹೆಸರಲ್ಲಿ ಇನ್ನೊಂದು ಪ್ರೋಗ್ರಾಮ್ ಮಾಡ್ಬೋದು ಬೇರೆ. ಟೋಟಲ್ ಒಂದು ಕ್ಲಾರಿಟಿ ಇರಲಿ ಅಂತ ಅಷ್ಟೇ. ಎನಿವೆ, ನಮ್ಮ ಮುಂದಕ್ಕೆ ನೋಡೋಣ. ಇದಿಲ್ಲೇ ನಿಂತ್ಕೊಂಡ್ಬಿಟ್ರೆ ಇಲ್ಲೇ ಸ್ಟಕ್ ಆಗಿಬಿಡ್ತೀವಿ, ಮುಂದಕ್ಕೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಎನಿವೆ, ವಿಲ್ ಕಂಟಿನ್ಯೂ. ಒಳ್ಳೆಯ ಗುರುವೇ, ಅಮರ ಜೀವವು ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನೇನು ಮಾಡಬೇಕು ಎಂದು ಕೇಳಿದನು. ಇಲ್ಲಿ ಇವತ್ತು ನಮಗೆ ಗೊತ್ತಿದೆ, ಈ ಒಂದು ಇಟರ್ನಲ್ ಲೈಫ್ ನಾವು ಪಡ್ಕೋಬೇಕಾದ್ರೆ ನಾವು ಏನೋ ಮಾಡೋದ್ರಿಂದ ಅಲ್ಲ ನಮಗೆ ಇಟರ್ನಲ್ ಲೈಫ್ ಸಿಗೋದು. ದೇವರು ಯೇಸು ಕ್ರಿಸ್ತನ ಮುಖಾಂತರ ಮಾಡಿದಂಥ ಕಾರ್ಯ, ಅಥವಾ ದೇವರ ಒಂದು ಕಾರ್ಯ ಆಗಿದೆ ಇದು ಇಟರ್ನಲ್ ಲೈಫ್. ಇಟ್ಸ್ ಎ ಗಿಫ್ಟ್ ಆಫ್ ಗಾಡ್ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಅಲ್ಲಿ ಅವನು ಕೇಳುವಂಥ ಆ ಪ್ರಶ್ನೆನೇ ಒಂದು ರೀತಿಯಲ್ಲಿ ಸರಿ ಇಲ್ಲ. ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ಏನು ಮಾಡಬೇಕು, ವಾಟ್ ಮಸ್ಟ್ ಐ ಡು, ನಾನೇನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಕೇಳ್ತಾನೆ. ನನಗನ್ಸುತ್ತೆ ಎಲ್ಲೋ ಇವತ್ತು ಅನೇಕ ಕಡೆಗಳಲ್ಲಿ ಕ್ರೈಸ್ತ ಸಭೆಗಳು, ಕ್ರಿಶ್ಚಿಯನ್ ಪ್ರೇಯರ್ ಗ್ರೂಪ್ಸ್, ಕ್ರಿಶ್ಚಿಯನ್ ಪ್ರೀಚಿಂಗ್ಸ್ ಯಾವ ರೀತಿ ನಡೀತಾ ಇದೆ ಅಂದರೆ, ಸಿಮಿಲರ್ ಟು ದಿಸ್. ಅಂದರೆ ಇಫ್ ಯು ವಾಂಟ್ ಇಟರ್ನಲ್ ಲೈಫ್ ಯು ಮಸ್ಟ್ ಡೂ ದಿಸ್. ನಿಮಗೆ ನಿತ್ಯ ಜೀವ ಬೇಕಾ, ನೀವು ಇದನ್ನು ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇದು ಮಾಡಬಾರ್ದು, ಅದು ಮಾಡಬಾರ್ದು. ಈ ರೀತಿ ಎಲ್ಲೋ ಒಂದು ಬರ್ಡನ್ ಜನರ ಮೇಲೆ ಹಾಕ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಏನಂತೀರಾ? ಅದೇ ನಡೀತಾ ಇರೋದು. ಖಂಡಿತವಾಗ್ಲೂ ನಾವು ನೋಡುವಾಗ ಯಾವ ರೀತಿ ಬರ್ಡನ್ ಅವ್ರ ಮೇಲೆ ಇದೆ ಅಂತ ನಮಗೆ ನೋಡ್ಲಿಕ್ಕೆ ಆಗುತ್ತೆ ಅಂದರೆ, ಅವರು ಅನೇಕ ಆಚಾರ ವಿಚಾರಗಳಲ್ಲಿ ಮಗ್ನರಾಗಿದ್ದಾರೆ, ಸ್ವಂತ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಅದು ಚಿಕ್ಕ ಕಾರ್ಯದಿಂದ ಅನೇಕ ರೀತಿ ಹರಕೆ ಹೊತ್ಕೋತಾರೆ. ಹರಕೆ ಹೊತ್ಕೊಳ್ಳೋದೊಂದಿರ್ಬೋದು, ಸತ್ಕಾರ್ಯಗಳು ಅವ್ರು ಸ್ವಂತವಾಗಿ ಮಾಡೋದು, ಅಥವಾ ದಾನ ಧರ್ಮ ಮಾಡೋದಾಗಿರ್ಬೋದು. ಅವ್ರೇನೋ ಉಪವಾಸ ಮಾಡಿ ಇಷ್ಟು ದಿನ ಮಾಡಿ ರಿಲೇಟೆಡ್ ಟು ದಿಸ್ ಇದಕ್ಕೆ ಪುಣ್ಯ ಕಾರ್ಯಗಳು ಈ ರೀತಿ ಮಾಡಿ ಅವರು ಈ ರೀತಿ ನಿತ್ಯ ಜೀವನ ಪಡ್ಕೊಳ್ಳಿಕ್ಕೆ ಅವರು ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಸುಮಾರು ನಾವು ತುಂಬಾ ಭಾಗ ನೋಡೋದಾದ್ರೆ ಇದೇ ರೀತಿನೇ ನಡೀತಾ ಇದೆ. ಈ ಒಂದು ನಿತ್ಯ ಜೀವ ಪಡಿಲಿಕ್ಕೆ ಆ ಪುಣ್ಯ ಕಾರ್ಯಗಳು, ಅವರ ಕಾರ್ಯಗಳು ಮಾಡಿ ನಿತ್ಯ ಜೀವ ಪಡ್ಕೋಬೇಕಂದ್ರೆ ನೀವು ಬೆಳಿಗ್ಗೆ ಎದ್ದು ಈ ಪ್ರಾರ್ಥನೆ ಮಾಡಬೇಕು, ಭಾನುವಾರಗಳಲ್ಲಿ ಈ ಪ್ರಾರ್ಥನೆ ಮಾಡಬೇಕು, ಶುಕ್ರವಾರಗಳಲ್ಲಿ ಹೀಗೆ ಮಾಡಬೇಕು, ವರ್ಷದಲ್ಲಿ 365 ದಿವಸ ಇದ್ದರೆ ಒಂದೊಂದು ದಿವಸನೂ ಒಂದೊಂದು ಕಾರ್ಯಗಳು ಮಾಡಬೇಕು. ಅದನ್ನು ಡಿವೈಡ್ ಮಾಡಿ ಸೀಸನಲ್ ವೈಸ್ ಕೆಲವೊಂದು ಕಾರ್ಯಗಳು ಮಾಡಬೇಕು, ಇನ್ನು ಕೆಲವೊಂದು ಮಾಡಬಾರ್ದು. ಈ ರೀತಿ ಒಂದು ಧಾರ್ಮಿಕವಾದ, ರಿಲೀಜಿಯಸ್ ಆದ ಹೊರೆಗಳು ಜನರ ಮೇಲೆ ಹಾಕ್ತಾ ಇದ್ದಾರೆ ಅಂತ ಎಲ್ಲೋ ಅನಿಸ್ತಾ ಇದೆ.
ನಿತ್ಯ ಜೀವ ಪಡ್ಕೋಬೇಕಾದ್ರೆ ಮೇ ಬಿ ಅವನಿಗೆ ಯಹೂದ್ಯ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಅರಿವಿದ್ದಂಥ ವ್ಯಕ್ತಿ ಆಗಿರ್ಬೋದು. ಇವನು ಯಹೂದ್ಯನೂ ಹೌದೋ ಅಲ್ವೋ ನಮಗೆ ಗೊತ್ತಿಲ್ಲ. ಇಲ್ಲ, ಆಗಿರ್ಬೋದು. ಯಾಕಂದ್ರೆ ಇಲ್ಲಿ ಆ ಕಮಾಂಡ್ಮೆಂಟ್ಸ್ ಬಗ್ಗೆ ಹೇಳುವಾಗ ಯುವಕ ಹೇಳ್ತಾನೆ Yes, he must be a Jew. ಅಲ್ವಾ? ಮೋಸ್ಟ್ಲಿ ಬಿಕಾಸ್ ಐದರ್ ಈಸ್ ಎ ಜೂ ಆರ್ ಈಸ್ ಎ ಬಿಲೀವರ್. ಯಹೂದ್ಯ ವಿಶ್ವಾಸಿ ಆಗಿರ್ಬೋದು. ಕೊರ್ನೇಲಿಯನ ಹಾಗೆ, ಕೊರ್ನೇಲಿಯನು ಕೂಡ ಒಂದು ದೇವರಲ್ಲಿ ವಿಶ್ವಾಸ ಇದ್ದಂಥ ಭಯಭಕ್ತಿ ಇದ್ದಂಥ ವ್ಯಕ್ತಿ ಆಗಿದ್ದ. ಮೇ ಬಿ ಇವನೊಬ್ಬ ಯಹೂದ್ಯನೇ ಇರ್ಬೋದು ಅಥವಾ ಯಹೂದ್ಯ ಮತಾವಲಂಬಿ ಅಂತ ಹೇಳ್ತೀವಲ್ವಾ, ಆ ರೀತಿ ಒಂದು ಬಿಲೀವರ್ ಆಗಿರ್ಬೋದು. ಅದರಿಂದ ಅವನಿಗೆ ಆ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಆಚಾರ ವಿಚಾರಗಳು, ಸಂಪ್ರದಾಯಗಳು, ಅದ್ರ ಬಗ್ಗೆ ಅವನಿಗೆ ಒಂದು ನಾಲೆಡ್ಜ್ ಇದ್ದಿರುತ್ತೆ. ಸ್ಪೆಸಿಫಿಕಲಿ ಆನ್ ಕಮಾಂಡ್ಮೆಂಟ್ಸ್ ಅವನು ಅದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾನೆ ಮುಂದೆ ಅಲ್ವಾ. ನಾವು ಅದನ್ನು ಓದೋಣ. ಇಲ್ಲಿ ಯೇಸು ಕೇಳ್ತಾರೆ, ನೀನು ನನ್ನನ್ನು ಒಳ್ಳೆಯವನೆಂದು ಕರೆಯುವುದೇಕೆ? ವೈ ಡೂ ಯು ಕಾಲ್ ಮಿ ಗುಡ್? ಅದೊಂದು ಒಳ್ಳೆ ಪ್ರಶ್ನೆನೇ. ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಒಳ್ಳೆಯವರಲ್ಲ ಅಂತ ಬಂದಿದೆ. ಸೊ ಈ ಒಂದು ಮಾತು ಬೇರೆ ಯಾರ್ದಾದ್ರೂ ಬಾಯಿಂದ ಬಂದಿದ್ರೆ ನಮಗೆ ಆರ್ಗ್ಯುಮೆಂಟ್ಸ್ ಏನು ಇರ್ತಾ ಇರಲಿಲ್ಲ, ಏನು ಕೇಳಲಿಕ್ಕೆ ಇರ್ತಾ ಇರಲಿಲ್ಲ. ಈಗ ಈ ಪ್ರಶ್ನೆ ಯೇಸು ಕ್ರಿಸ್ತರೇ ಕೇಳಿದ್ರಿಂದ ನಮಗೆ ಪ್ರಶ್ನೆ ಏನು ಬರ್ಬೋದು? ನಿಮ್ಗೇನು ಪ್ರಶ್ನೆ ಬರ್ತಾ ಇದೆಯಾ? ಅಂದ್ರೆ ಯೇಸು ದೇವರಲ್ವಾ? ಮೊದಲ ಪ್ರಶ್ನೆ ಅದೇ ಬರುತ್ತೆ. ಯೇಸುನೇ ದೇವರಾಗಿರೋದ್ರಿಂದ ಅವ್ರು ಹೇಳ್ತಿದ್ದಾರೆ, ನನ್ನನ್ನು ಯಾಕೆ ಅಂತೀಯ ದೇವ್ರಿಗೆ ಹೇಳ ಅಂತೇಳಿ. ಅಲ್ಲ, ನೀನು ನನ್ನನ್ನು ಒಳ್ಳೆಯವನೆಂದು ಕರೆಯುವುದೇಕೆ? ಯೇಸು ಒಳ್ಳೆಯವರಲ್ವಾ? ಹಾಗಾದ್ರೆ ಫಸ್ಟ್ ಥಿಂಗ್ ಯೇಸು ಒಳ್ಳೆಯವರಲ್ವಾ. ಎರಡನೇದಾಗಿ ಯೇಸು ಹೇಳ್ತಾ ಇದ್ದಾರೆ, ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರು ಒಳ್ಳೆಯವರಲ್ಲ. ಹಾಗಾದ್ರೆ ಯೇಸು ದೇವರಲ್ವಾ? ಬೇಸ್ಡ್ ಆನ್ ದಿಸ್, ಈ ಒಂದು ಯೇಸು ಕ್ರಿಸ್ತನ ಈ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಎಷ್ಟೋ ಜನ ಜೆಹೋವಾ ವಿಟ್ನೆಸ್ ಎಂಬಂಥ ಗ್ರೂಪ್ ಅವ್ರು ಇರ್ಬೋದು, ಮತ್ತು ಕೆಲವೊಂದು ಇಸ್ಲಾಮಿಕ್ ಏನು ಈ ಡಿಬೇಟ್ ಮಾಡ್ತಾರಲ್ಲ, ಏನಂತಾರೆ ಅವರಿಗೆ, ಅಪೋಲಜಿಸ್ಟ್, ಅವರು ಕೂಡ ಯೇಸು ಕ್ರಿಸ್ತರು ನಿಜವಾಗ್ಲೂ ದೇವರಾಗಿದ್ದರೆ ಯಾಕೆ ಈ ಪ್ರಶ್ನೆ ಕೇಳಬೇಕಾಗಿತ್ತು, ಯಾಕೆ ಈ ಸ್ಟೇಟ್ಮೆಂಟ್ ಹೇಳಬೇಕಾಗಿತ್ತು ಅಂತ ಅನೇಕ ಅಪಾಲಜಿಸ್ಟ್ ಕೇಳ್ತಾರೆ. ಮತ್ತು ಜೆಹೋವಾಸ್ ವಿಟ್ನೆಸ್ ಅವರು ಕೂಡ ಕೇಳ್ತಾರೆ, ಇನ್ನಿತರರು ಕೂಡ ಕೇಳ್ತಾರೆ. ಮೇ ಬಿ ನಮ್ಮ ಮೈಂಡಿಗೂ ಈ ಪ್ರಶ್ನೆ ಇವತ್ತು ಬಂದಿರ್ಬೋದು. ಬಟ್ ಎಲ್ಲೋ ಒಂದು ಕಾರ್ನರಲ್ಲಿ ನಮಗೆ ಯೇಸು ದೇವರು ಅಂತ ಒಂದು ನಂಬಿಕೆ ಇದೆ, ಬಟ್ ನಮ್ಮ ಮೈಂಡ್ ಅದನ್ನು ಅಗ್ರಿ ಮಾಡದೇ ಇರಬಹುದು ಕೆಲವೊಮ್ಮೆ, ಬಿಕಾಸ್ ಆಫ್ ದಿಸ್ ಸ್ಟೇಟ್ಮೆಂಟ್ ಆಫ್ ಜೀಸಸ್. ನಿಮ್ಗೆ ಆ ಥರ ಏನಾದರೂ ಇದೆಯಾ? ಅಂದರೆ ಇದು ಆ ಥರ ಇಲ್ಲ. ಬಟ್ ಯಾವ ಥರ ಇದೆ ಅಂದರೆ, ಇಲ್ಲಿ ದೇವರು ಬಂದು 100% ಹ್ಯೂಮನ್, 100% ಡಿವೈನ್ ಆಗಿರೋದ್ರಿಂದ ಮೇ ಬಿ ಇಲ್ಲಿ ಒಂದು ಮನುಷ್ಯನ ಆ ಸ್ವಭಾವದಲ್ಲಿ ಇದ್ರಲ್ವಾ, ಆ ರೀತಿ ಏನಾದರೂ ಹೇಳ್ತಿದ್ದಾರೇನೋ ಅಂತ ನನಗನ್ಸುತ್ತೆ. ಓಕೆ, ಆ ಥರ ಅನಿಸುತ್ತೆ. ಓಕೆ, ಗ್ಲೆನ್ ಏನು ಹೇಳ್ಬೋದು? ಏನಂತ ವೈ ಜೀಸಸ್ ಸೆಡ್ ದಟ್ ಸ್ಟೇಟ್ಮೆಂಟ್ ವಿತ್ ದ ಕ್ವೆಶ್ಚನ್? ಬಿಕಾಸ್ ಇಲ್ಲಿ ಅವನು ಆ ಯುವಕ ಅವನು ದೇವರಂತ ಐಡೆಂಟಿಫೈ ಮಾಡಲ್ಲ ಜೀಸಸ್ನ. He identifies Jesus as a teacher. Yeah. So teachers are only human. Yeah. Only man can be teachers. Or ದೇವ್ರ ಅಂದ್ರೆ ಒಂದು ಟೀಚರ್ ತರ ನಾವು ತಗೊಳ್ಳಲ್ಲ. ಸೊ ಇಲ್ಲಿ ಯೇಸು ಈಗ ಹೇಳಿದ ರೀಸನ್ ಏನಿರ್ಬೋದು ಅಂದ್ರೆ, ಮೇ ಬಿ ಯು ಡಿಂಟ್ ರೆಕಗ್ನೈಸ್ ಮೀ ಆಸ್ ಗಾಡ್, ದಟ್ಸ್ ವೈ ಯು ಅಂದ್ರೆ ದಟ್ಸ್ ವೈ ದಟ್ ದ ಟೈಟಲ್ ಅಂದ್ರೆ ಗುಡ್ ಅಥವಾ ಒಳ್ಳೆಯವರು ಎಂಬ ಟೈಟಲ್ ಆ ಮನುಷ್ಯರಿಗೆ ಸೂಟ್ ಆಗಲ್ಲ. ದಟ್ ಈಸ್ ಸೂಟೇಬಲ್ ಓನ್ಲಿ ಫಾರ್ ಗಾಡ್. ಸೊ ಅದಕ್ಕೆ ನಂಗೆ ಏನನ್ಸುತ್ತೆ ಅಂದ್ರೆ, ಮೇ ಬಿ ಆ ಯುವಕ ಅವನ್ ಯೇಸು ಸ್ವಾಮಿನ ಜಸ್ಟ್ ಒಂದು ಟೀಚರ್ ಆಗಿ ಐಡೆಂಟಿಫೈ ಮಾಡಿದ್ಕೆ ಈ ಸ್ಟೇಟ್ಮೆಂಟ್ ಯೇಸು ಸ್ವಾಮಿ ಹೇಳಿರ್ಬೋದು ಅಂತ. ಖಂಡಿತವಾಗ್ಲು ಪ್ರೇಕ್ಷಕರಾಗಿ ಇರುವಂಥವರಿಗೆ ನಮ್ಮನ್ನ ನಿಮಗೆ ಈಗ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಅನೇಕ ಉತ್ತರಗಳು ಇರ್ಬೋದು. ಪರವಾಗಿಲ್ಲ, ಅದನ್ನು ನೀವು ಕಮೆಂಟ್ಸ್ ಬಾಕ್ಸ್ ಒಳಗಡೆ ಹಾಕಿ, ಪರವಾಗಿಲ್ಲ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ನೀವು ಶೇರ್ ಮಾಡ್ಬೋದು ಆಮೇಲೆ. ಓಕೆ, ಮುಂದಿನ ದಿವಸದಲ್ಲಿ ಲೈವ್ ಆಗಿ ನಿಮಗೂ ಕೂಡ ಮಾತಾಡ್ಲಿಕ್ಕೆ ಆಗುವ ಹಾಗೆ ಏನಾದರೂ ವ್ಯವಸ್ಥೆಗಳು ಮಾಡೋಣ. ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಕೂಡ ಪ್ರಯತ್ನ ಪಡೋಣ, ನಾವು ಒಟ್ಟಾಗಿ ಕಲೀಲಿಕ್ಕೆ ಸಾಧ್ಯವಾಗುವಷ್ಟು ಮಟ್ಟಿಗೆ ಇನ್ನೂ ಕೂಡ ವಾಟ್ ಬೆಸ್ಟ್ ವಿ ಕ್ಯಾನ್ ಬಿ ಡನ್, ವಿಲ್ ಟ್ರೈ. ಇಲ್ಲಿ ಅವನು ಕೇಳ್ತಾ ಇರೋ ಪ್ರಶ್ನೆ ನಿತ್ಯ ಜೀವ ಬೇಕು ಅಂತ. ಈ ನಿತ್ಯ ಜೀವ ಕೊಡಲಿಕ್ಕೆ ಸಾಧ್ಯ ಆಗೋದು ಒಬ್ಬರಿಗೆ ಮಾತ್ರನೇ. ಓನ್ಲಿ ಗಾಡ್ ಕ್ಯಾನ್ ಗಿವ್ ಇಟರ್ನಲ್ ಲೈಫ್. ದೇವರಿಗೆ ಮಾತ್ರನೇ ನಿತ್ಯ ಜೀವ ಕೊಡಲಿಕ್ಕೆ ಆಗೋದು. ಅದರಿಂದ ಇಲ್ಲಿ ಈ ವ್ಯಕ್ತಿ, ಈ ಧನಿಕ ಶ್ರೀಮಂತ ಯುವಕ ಯೇಸು ಕ್ರಿಸ್ತನನ್ನು ದೇವರಾಗಿ ಗುರುತಿಸ್ತಾ ಇಲ್ಲ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವಾಗ ಈ ನಿತ್ಯ ಜೀವ ಸಿಗುವಂಥದ್ದು, ವಿಶ್ವಾಸದ ಮುಖಾಂತರ ಪಡ್ಕೊಳ್ಳಿಕ್ಕಾಗುವಂಥದ್ದು. ಏನೆಂದು ವಿಶ್ವಾಸ ಇಡಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಜೀಸಸ್ ಕ್ರೈಸ್ಟ್ ಈಸ್ ಎ ಗುಡ್ ಟೀಚರ್ ಅಂತ ವಿಶ್ವಾಸ ಇಡಬೇಕಾ,
ಜೀಸಸ್ ಕ್ರೈಸ್ಟ್ ಈಸ್ ಎ ಗುಡ್ ಹೀಲರ್, ಇಸ್ ಎ ಪವರ್ಫುಲ್ ಹೀಲರ್ ಅಂತ ವಿಶ್ವಾಸ ಇಡಬೇಕಾ? ಜೀಸಸ್ ಕ್ರೈಸ್ಟ್ ಈಸ್ ಎ ಬಿಗ್ ಮಿರಕಲ್ ಮ್ಯಾನ್, ಒಬ್ಬ ದೊಡ್ಡ ಪವಾಡ ಮಾಡುವಂಥ ವ್ಯಕ್ತಿ. ಜೀಸಸ್ ಕ್ರೈಸ್ಟ್ ಈಸ್ ಎ ಗ್ರೇಟ್ ಪ್ರಾಫಿಟ್, ಒಬ್ಬ ದೊಡ್ಡ ಪ್ರವಾದಿ. ಜೀಸಸ್ ಕ್ರೈಸ್ಟ್ ಈಸ್ ಎ ಗುಡ್ ಪರ್ಸನ್, ಒಳ್ಳೆ ವ್ಯಕ್ತಿ. ಜೀಸಸ್ ಕ್ರೈಸ್ಟ್ ಈಸ್ ಎ ಗ್ರೇಟ್ ರೆವಲ್ಯೂಷನರಿ ಪರ್ಸನ್, ಒಂದು ಸಮಾಜದಲ್ಲಿ ಒಂದು ರೆವಲ್ಯೂಷನ್ ತರುವಂಥ ಒಂದು ವ್ಯಕ್ತಿ ಅಥವಾ ಸುಧಾರಕ ವ್ಯಕ್ತಿ. ಏನೆಂದು ನಂಬಿಕೆ ಇಡಬೇಕು? ಈ ಯಾವ ನಂಬಿಕೆಯಲ್ಲೂ ನಮಗೆ ರಕ್ಷಣೆ ಅನ್ನೋದು ಸಿಗೋದಿಲ್ಲ, ಅಥವಾ ನಿತ್ಯ ಜೀವ ಅನ್ನೋದು, ಇಟರ್ನಲ್ ಲೈಫ್ ಅನ್ನೋದು ನಮಗೆ ಸಿಗೋದಿಲ್ಲ. ಬಟ್ ಯೇಸು ಕ್ರಿಸ್ತನೇ ದೇವರ ಪುತ್ರ ಅಥವಾ ದೇವರು, ಹಿ ಈಸ್ ಗಾಡ್, ಹಿ ಇಸ್ ದ ಸನ್ ಆಫ್ ಗಾಡ್. ಈ ಒಂದು ಫೇತ್ ಇದೆಯಲ್ವಾ, ದ್ಯಾಟ್ ಫೇತ್ ಬ್ರಿಂಗ್ಸ್ ಅಸ್ ಇಟರ್ನಲ್ ಲೈಫ್. ಆ ವಿಶ್ವಾಸಕ್ಕೆ ಅಷ್ಟೊಂದು ಪವರ್ ಇದೆ, ಅದೊಂದು ಸಾಧಾರಣ ವಿಶ್ವಾಸ ಅಲ್ಲ. ಆ ವಿಶ್ವಾಸ ಹೇಗೆ ಸಿಗುತ್ತೆ ಕೇಳಿದ್ರೆ, ಇಟ್ಸ್ ಎ ರೆವಲೇಷನ್. ಪೇತ್ರನಿಗೆ ಹೇಳ್ತಾರೆ, ಮ್ಯಾಥ್ಯೂ 16 ಹೇಳ್ತಾರೆ, ನಾನು ಯಾರು ಅಂತ ಯೇಸು ಕೇಳೋ ಪ್ರಶ್ನೆಗೆ ಪೇತ್ರನಿಗೊಂದು ಪ್ರಕಟಣೆಯಾಗಿ ಸಿಗುತ್ತೆ ದೇವರಿಂದ. ಅದು ದೇವರು ಪ್ರಕಟಪಡಿಸಿ ಕೊಡ್ತಾರೆ. ಅವನ ಒಂದು ಸ್ವಂತ ಬುದ್ಧಿಯಿಂದ ಅವನು ಹೇಳ್ತಾ ಇರೋದಲ್ಲ. ಯು ಆರ್ ದ ಮೆಸ್ಸಾಯ, ದ ಸನ್ ಆಫ್ ಗಾಡ್ ಅಂತ ಹೇಳುವಾಗ, ನೀನು ಆಶೀರ್ವಾದಿತ ವ್ಯಕ್ತಿ ಅಂತ ಹೇಳಿ, ಸೇಮನ್ ಸನ್ ಆಫ್ ಜೋನಾ, ಯು ಆರ್ ಬ್ಲೆಸ್ಡ್, ಯೋನನ ಮಗನಾದ ಸೀಮೋನನೇ ನೀನು ಧನ್ಯನು, ಯು ಆರ್ ಬ್ಲೆಸ್ಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಟ್ರೂತ್ ನಿನಗೆ ಪ್ರಕಟಪಡಿಸಿದ್ದು ಸ್ವರ್ಗದಲ್ಲಿರೋ ನಮ್ಮ ತಂದೆ ದೇವರು ಅಥವಾ ದೇವರ ಆತ್ಮರಿಂದ ನಿನಗೆ ಪ್ರಕಟಣೆಯಾಗಿ ಸಿಕ್ಕಿರೋದು ಅಂತ. ಸೊ ಇಲ್ಲಿ ನಿಜವಾಗ್ಲೂ ಯೇಸುವೇ ದೇವರ ಪುತ್ರರೇ, ಜೀವಂತ ದೇವಕುಮಾರರೇ ಅಂತ ಅವನು ಬಂದಿದ್ರೆ ಈ ಸ್ಟೇಟ್ಮೆಂಟ್ ಬರ್ತಾ ಇರಲಿಲ್ಲ. ಆದರೆ ಅವನು ಯೇಸುವನ್ನು ಗುರುತಿಸಿದ್ದು ಒಂದು ಒಳ್ಳೆಯ ಗುರುವಾಗಿ. ಕೆಲವು ಟೈಮ್ ಇಂದು ಕೂಡ ಈ ಒಂದು ಈ ಸಿಮಿಲಾರಿಟೀಸ್ ನಮಗೆ ನೋಡ್ಲಿಕ್ಕಾಗುತ್ತೆ. ನಾವು ಅಲ್ಲಿ ಧ್ಯಾನಕ್ಕೆ ಹೋದರೆ ಅಲ್ಲಿ ಒಳ್ಳೆಯ ಸೌಖ್ಯದಾಯಕ ಯೇಸು ಇದ್ದಾರೆ, ಅಲ್ಲಿ ಅದ್ಭುತ ಮಾಡುವ ಯೇಸು ಇದ್ದಾರೆ. ಆ ಪ್ರೇಯರ್ಗೆ ಹೋದರೆ ನಮಗೆ ಹೀಲಿಂಗ್ ಸಿಗುತ್ತೆ, ಮಿರಾಕಲ್ ಸಿಗುತ್ತೆ. ಒಳ್ಳೆ ಪ್ರಾಫೆಸಿ ಹೇಳುವ ವ್ಯಕ್ತಿಗಳಿದ್ದಾರೆ ಅಲ್ಲಿ, ಅಂದರೆ ಪ್ರಾಫೆಸಿ ಕೊಡುವ ಜೀಸಸ್ ಇದ್ದಾರೆ. ಎಷ್ಟು ಕಡೆ ನೀವು ಕೇಳಿಸ್ಕೊಂಡಿದ್ದೀರಿ ರಕ್ಷಣೆ ಕೊಡುವ ಯೇಸು ಅಲ್ಲಿದ್ದಾರೆ. ಇಫ್ ಯು ಗೋ ಫಾರ್ ದ್ಯಾಟ್ ರಿಟ್ರೀಟ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸಾಲ್ವೇಷನ್ ಆರ್ ಜೀಸಸ್ ದ ಸೇವಿಯರ್. ಆ ಥರ ಹೇಳುವಾಗ ಜನಕ್ಕೆ ಅದು ಏನೋ ಒಂಥರ ಇಟ್ ಸೌಂಡ್ ಸಮಥಿಂಗ್ ನಾನ್ ಸೆನ್ಸ್, ಯೂಸ್ಲೆಸ್, ಅಥವಾ ಸಮಥಿಂಗ್ ನಾಟ್ ಇಂಪಾರ್ಟೆಂಟ್. ಬಿಕಾಸ್ ದಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಅವರ್ ಫ್ಲೆಶ್. ಆದರೆ ಸೌಖ್ಯ ಫ್ಲೆಶ್ ರಿಲೇಟೆಡ್. ಪ್ರಾಫೆಸಿ, ಮೋಸ್ಟ್ ಆಫ್ ದ ಟುಡೇಸ್ ಪ್ರಾಫೆಸಿಸ್, ಐ ಆಮ್ ನಾಟ್ ಟಾಕಿಂಗ್ ಅಟ್ ದ ಬೈಬಲ್ ಪ್ರಾಫೆಸಿ, today's so-called prophets and prophecies related to flesh, prosperity ಎಲ್ಲ ನಾವು ನೋಡುವಾಗ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಸೊ ಆ ರೀತಿ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಒಂದು ಯೇಸುವನ್ನು ನಾವು ಗುರುತಿಸ್ತೀವಿ ಇವತ್ತು. ಈತ ಗುರುತಿಸಿದ ಹಾಗೆ ತನ್ನ ಶಾರೀರಿಕ ಸುಖದ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೋಸ್ಕರ ಯೇಸುವನ್ನು ಒಂದು ಒಳ್ಳೆಯ ಗುರುವಾಗಿ, ಮೇ ಬಿ ಅವನ ಈ ರೀತಿ ಥಿಂಕ್ ಮಾಡಿರ್ಬೋದು, ಹಿ ಕ್ಯಾನ್ ಟೀಚ್ ಮೀ how to have eternal life by enjoying all the fleeting pleasures of this life ಅಂತ ಅವನ ಮೈಂಡಲ್ಲಿ ಆ ರೀತಿ ಥಿಂಕಿಂಗ್ ಅಲ್ಲಿ ಒಂದು ವೇಳೆ ಅವನು ಕೇಳಿರ್ಬೋದು. ಹಾಗೇ ಕೇಳಿದಾನಂತ ನಾನು ಹೇಳ್ತಾ ಇಲ್ಲ, ಸೊ ಕೇಳಿರಬಹುದು. ಸೊ ಆದ್ರಿಂದನೇ ಯೇಸು ಕ್ರಿಸ್ತರು ಈ ಒಂದು ಸ್ಟೇಟ್ಮೆಂಟನ್ನು ಅಲ್ಲಿ ಅವನಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ನೀನು ನನ್ನನ್ನು ಯಾಕೆ ಒಳ್ಳೆಯವನು ಅಂತ ಹೇಳ್ತಾ ಇದೀಯಾ ಅಂತ. ನೀನು ನನ್ನನ್ನು ಯಾಕೆ ಒಳ್ಳೆಯವನು ಅಂತ ಹೇಳ್ತಾ ಇದೀಯಾ? ದೇವರು ಒಬ್ಬರೇ ಅಲ್ವಾ ಒಳ್ಳೆಯವರು? ದೇವರು ಒಬ್ಬರನ್ನ ಬಿಟ್ಟರೆ ಬೇರೆ ಯಾರು ಒಳ್ಳೆಯವರಿಲ್ಲ. ದಟ್ ಈಸ್ ಟ್ರೂ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಈ ಪ್ರಪಂಚದಲ್ಲಿರುವ ಯಾವ ಒಳ್ಳೆಯ ಗುರುವಿಗೂ ನಿತ್ಯ ಜೀವ ಕೊಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿರುವ ಯಾವ ಒಳ್ಳೆ ಪ್ರವಾದಿಗೂ ನಿತ್ಯ ಜೀವ ಕೊಡ್ಲಿಕ್ಕಾಗಲ್ಲ. ಈ ಪ್ರಪಂಚದಲ್ಲಿರುವ ಯಾವುದೇ ಒಳ್ಳೆ ಬೋಧಕನಿಗೂ ನಿತ್ಯ ಜೀವ ಕೊಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿರುವ ಯಾವುದೇ ಒಳ್ಳೆ ಪಾಸ್ಟರ್, ಒಳ್ಳೆ ಬ್ರದರ್, ಒಳ್ಳೆ ಫಾದರ್, ಒಳ್ಳೆ ಬಿಷಪ್, ಒಳ್ಳೆ ಪೋಪ್, ಒಳ್ಳೆ ಅಪ್ಪ, ಒಳ್ಳೆ ಅಮ್ಮ ಎಲ್ಲ ಒಳ್ಳೆಯವರೇ, ಬಟ್ ದೇ ಕೆನಾಟ್ ಗಿವ್ ಯು ಇಟರ್ನಲ್ ಲೈಫ್. That way also we can take this. Eternal life is a free gift of God. God alone can give you that gift through Jesus Christ. ಯೇಸು ಕ್ರಿಸ್ತನ ಮುಖಾಂತರ
ದೇವರು ಉಚಿತವಾಗಿ ಕೊಡುವಂಥ ಒಂದು ಕೊಡುಗೆ, ಒಂದು ಗಿಫ್ಟ್ ಆಗಿದೆ ನಿತ್ಯ ಜೀವ. ದೇವರು ಕೊಡೋದು, ಅದು ಮನುಷ್ಯನಿಗೆ ಕೊಡೋಕ್ಕಾಗಲ್ಲ, ಯಾವ ಒಳ್ಳೆಯ ಮನುಷ್ಯನಿಗೂ ಕೊಡೋಕ್ಕಾಗಲ್ಲ. ಅದೊಂದು ಕ್ಲಾರಿಟಿ ಇದ್ರ ಮುಖಾಂತರ ಸಭೆಗೆ, ನಮಗೆ ಸಿಗ್ಲಿಕ್ಕೇನೆ ಪವಿತ್ರಾತ್ಮರು ಇದನ್ನು ಬರೆಸಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದು ಕೂಡ ನಾವು ಹಾಗೇನೆ ತಗೋಬೇಕು. ನೀನು ನನ್ನನ್ನು ಒಳ್ಳೆಯವನೆಂದು ಕರೆಯುವುದೇಕೆ? ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಒಳ್ಳೆಯವರು ಅಲ್ಲ. ಇದರಲ್ಲಿ ಅನೇಕ ವಿಷಯಗಳಿದೆ. ಸದ್ಯಕ್ಕೆ ನಾವು ಮುಂದಕ್ಕೆ ಹೋಗೋಣ. ಯಾಕೆಂದರೆ ನಾವು ಅಲ್ಲೇ ನಿಂತ್ಕೊಂಡ್ರೆ, ಈ ದೇವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರು ಒಳ್ಳೆಯವರಲ್ಲ ಅನ್ನೋ ವಿಷಯಕ್ಕೆ ನಿಂತ್ಕೊಂಡ್ರೆ ತುಂಬ ನಾವು ಆರ್ಗ್ಯುಮೆಂಟ್ಸ್ ಬರುತ್ತೆ, ಅಲ್ಲಿ ಡಿಸ್ಕಷನ್ ಮಾಡಬೇಕಾಗತ್ತೆ. ಸೊ ನಾವಿವತ್ತು ಹಾಗೆ ಮಾಡ್ತಾ ಹೋದರೆ ಇದನ್ನು ಮುಗ್ಸೋಕ್ಕಾಗಲ್ಲ. ಸೊ ಮುಗಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆದರೂ ಮುಂದಕ್ಕೆ ಹೋಗೋಣ. ಮತ್ತೆ ಮುಂದಿನ ದಿವಸಗಳಲ್ಲಿ ನಾವು ಮತ್ತೆ ಇದನ್ನು ಇನ್ನೂ ಕೂಡ ಧ್ಯಾನ ಮಾಡೋಣ. ಇಲ್ಲಿ ಯೇಸು ಆತನಿಗೆ ಏನು ಹೇಳ್ತಾ ಇದ್ದಾರೆ? ದೇವರ ಆಜ್ಞೆಗಳು ನಿನಗೆ ತಿಳಿದೇ ಇವೆ. ನರಹತ್ಯೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಮೋಸ ಮಾಡಬೇಡ, ನಿನ್ನ ತಂದೆ ತಾಯಿಗಳನ್ನ ಗೌರವಿಸು ಎಂದು ಯೇಸು ಉತ್ತರವಿತ್ತರು. ಅದಕ್ಕೆ ಅವನು, ಗುರುದೇವ, ನಾನು ಬಾಲ್ಯದಿಂದಲೇ ಇವೆಲ್ಲವನ್ನು ಅನುಸರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು. ಆದರೆ ಇಲ್ಲಿ ಮತ್ತಾಯನ ಶುಭ ಸಂದೇಶ ಇರ್ಬೋದು, ಲೂಕನ ಶುಭ ಸಂದೇಶ ಇರ್ಬೋದು, ಮಾರ್ಕನ ಶುಭ ಸಂದೇಶ ಇರ್ಬೋದು. ಈ 3 ಶುಭ ಸಂದೇಶಗಳಲ್ಲಿ ಪ್ರಪ್ರಥಮ ಆಜ್ಞೆ ಅಂತ ಏನು ಯೇಸು ಕ್ರಿಸ್ತರು ಹೇಳಿದಾರೋ, ಇದೇ ಮಾರ್ಕನ ಶುಭ ಸಂದೇಶದಲ್ಲಿ 12ನೇ ಅಧ್ಯಾಯದಲ್ಲಿ ಹೇಳ್ತಾರೆ ನೋಡಿ, 12:30. ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು, ಇದೇ ಪ್ರಪ್ರಥಮ ಆಜ್ಞೆ. ಇದಕ್ಕೆ ಸರಿ ಹೊಂದುವ 2ನೇ ಆಜ್ಞೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಅಂತ ಇದೆ. ಆದರೆ ಯೇಸು ಕ್ರಿಸ್ತರು ಇದು 2 ಆಜ್ಞೆಗಳನ್ನು ಮೆನ್ಷನ್ ಮಾಡ್ದೇನೆ ಬಾಕಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಮೇ ಬಿ ಇವನು ಯಾವುದೆಲ್ಲ ಮಾಡ್ತಾ ಇದ್ನೋ ಜೀವನದಲ್ಲಿ ಅದನ್ನೆಲ್ಲ ಯೇಸು ಮಾಡು ಅಂತ ಅವನಿಗೆ ಹೇಳಿದ್ದಾರೆ. ಅದಕ್ಕೆ ಅವನು ಸತ್ಯ ಹೇಳ್ದ, ಇದನ್ನೆಲ್ಲ ನಾನು ಬಾಲ್ಯದಿಂದ ಮಾಡ್ತಾ ಇದ್ದೀನಿ ಅಂತ. ಸೊ ಬಾಲ್ಯದಿಂದ ಅವನು ಮಾಡಬೇಕಾಗಿದ್ದು ಯಾವುದು ಕೇಳಿದರೆ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಜ್ಞಾನದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನ ಪ್ರೀತಿ ಮಾಡಬೇಕು ಎಂಬ ಆಜ್ಞೆ ಅವನ ಅನುಸರಣೆ ಮಾಡಲಿಲ್ಲ. ಅದನ್ನು ಯೇಸು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಬಟ್ ಅದನ್ನು ಯೇಸು ಇನ್ನೊಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಒಂಥರ ಇಂಪ್ಲಿಸಿಟ್ಲಿ ಸೇಯಿಂಗ್ ಅಂತಾರಲ್ಲ, ನಾಟ್ ಡೈರೆಕ್ಟ್ಲಿ ಸೇಯಿಂಗ್. ಸೊ ಆ ರೀತಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದೆಲ್ಲ ನಾನು ಮಾಡಿದ್ದೀನಿ ಅಂತ ಅವನು ಹೇಳುವಾಗ ಆಗ ಯೇಸು ಅವನನ್ನು ಪ್ರೀತಿಯಿಂದ ನೋಡ್ತಾರೆ. ಯೇಸುಗೆ ಅರ್ಥ ಆಯಿತು, ಯೇಸು ಕ್ರಿಸ್ತರು ಇಲ್ಲಿ ದೇವರೇ ಅಥವಾ ದೇವರ ಜ್ಞಾನನೇ. ಅವರಿಗೇನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ನಾವು ಏನು ಮಾಡಿದ್ದೀವಿ, ಏನು ಮಾಡಿಲ್ಲ, ಏನು ಆಲೋಚನೆ ಮಾಡ್ತಾಯಿದ್ದೀವಿ, ಪ್ರತಿಯೊಂದು ಅವ್ರಿಗೆ ಮುಂಚಿತವಾಗಿ ತಿಳಿದಿದೆ. ನಾವ್ಯಾರು, ನಾನೆಷ್ಟು ಒಳ್ಳೆಯವನು, ನಾನೆಂಥ ಪಾಪಿ, ಯಾವುದು ಎಕ್ಸ್ಪ್ಲೈನ್ ಮಾಡಿ ಹೇಳೋದು ಬೇಕಾಗಿಲ್ಲ. ಬಟ್ ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಅಂದರೆ, ಒಂದು ಪ್ರಾಮಾಣಿಕ ಹೃದಯ. ಅದು ಮಾತ್ರ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಇವನ ಪ್ರಾಮಾಣಿಕತೆಯನ್ನು ನೋಡಿ ಯೇಸು ಕ್ರಿಸ್ತರಿಗೆ ಅವನ ಮೇಲೆ ಪ್ರೀತಿ ಬಂತು ಅಂತ ಅನಿಸುತ್ತೆ. ಯಾಕಂದ್ರೆ ವಾಕ್ಯ ಏನು ಹೇಳುತ್ತೆ ಹೇಳಿ, ಆಗ ಯೇಸು ಅವನನ್ನು ಮಮತೆಯಿಂದ ಈಕ್ಷಿಸ್ತಾರೆ. ನಾನು ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅವನು ಹೇಳ್ತಾನೆ. ಯೇಸು ಗೊತ್ತಿತ್ತು ಇವನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ, ಆದರೂ ಕೂಡ ಅವನು ನಾನು ಇದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಮಾಡ್ಕೊಂಡು ಬಂದಿದ್ದೀನಿ, ಇನ್ನೂ ಏನು ಬಾಕಿ ಇದೆ ನಾನು ಮಾಡಬೇಕಾಗಿರೋದು ಅನ್ನೋದು ಮೇ ಬಿ ಮ್ಯಾಥ್ಯೂ ಅಥವಾ ಲೂಕಲ್ಲಿ ನಿಮಗೆ ಓದ್ಲಿಕ್ಕಾಗ್ಬೋದು. ಮ್ಯಾಥ್ಯೂ ಅಲ್ಲಿದೆ, ಇದೆಯಾ? 19:23-16. ಇದನ್ನೆಲ್ಲ ನಾನು ಬಾಲ್ಯದಿಂದ ಮಾಡ್ಕೊಂಡು ಬಂದಿದ್ದೀನಿ. ವಾಟ್ ಎಲ್ಸ್ ಈಸ್ ನೀಡೆಡ್? ಇನ್ನು ನಾನು ಏನು ಮಾಡ್ಬೇಕು ಹೇಳಿ? ಅಂದರೆ ಹಿ ಈಸ್ ರೆಡಿ ಟು ಡೂ ಎನಿಥಿಂಗ್ ಅನ್ನೋ ಲೆಕ್ಕದಲ್ಲಿ ಇದೆ. ಕೇಳ್ತಾನೆ, ಇವೆಲ್ಲವನ್ನ ಅನುಸರಿಸಿಕೊಂಡು ಬಂದಿದ್ದೇನೆ, ನನ್ನಲ್ಲಿ ಇನ್ನೇನು ಕೊರತೆ ಇದೆ? ಮರುಪ್ರಶ್ನೆ, ವಾಟ್ ಈಸ್ ಲ್ಯಾಕಿಂಗ್ ಇನ್ ಮೀ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ನನ್ನಲ್ಲಿ ಇನ್ನೇನು ಕೊರತೆ ಇದೆ? ಮೇ ಬಿ ಆ ಪ್ರಶ್ನೆ ಯೇಸುಗೆ ಇಷ್ಟ ಆಗಿರಬೇಕು. ಅದಕ್ಕೆ ಯೇಸು ಅವನನ್ನು ಬಹಳ ಮಮತೆಯಿಂದ ನೋಡ್ತಾರೆ. ಅಂದ್ರೆ ಅಲ್ಲಿ ಅವನ ರೆಡಿನೆಸ್, ಇನ್ನೇನಾದ್ರೂ ಮಾಡ್ಲಿಕ್ಕೆ ನಾನು ರೆಡಿ ಅನ್ನೋ ರೀತಿ ಒಂದು ತೋರಿಸುತ್ತೆ. ಅಂದ್ರೆ ಅಟ್ ಎನಿ ಕಾಸ್ಟ್ ಐ ವಾಂಟ್ ದಟ್ ಇಟರ್ನಲ್ ಲೈಫ್. Even though he doesn't know what he is asking for,
ದೇವರ ಲೆಕ್ಕದ ಪ್ರಕಾರ ಅದು ಏನು ಅಂತ ಅವನಿಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಅವನು ಅದಕ್ಕೋಸ್ಕರ ಆಸೆ ಪಡ್ತಾನೆ, ದೇವರ ಹತ್ರ ಆಸೆ ಪಟ್ಟು ಕೇಳ್ತಾನೆ, ಇನ್ನೇನು ನನಗೆ ಕೊರತೆ ಇದೆ ಅಂತ. ಆಗ ಯೇಸು ಹೇಳ್ತಾರೆ, ಯು ಆರ್ ಲ್ಯಾಕಿಂಗ್ ಒನ್ ಥಿಂಗ್, ಬಾಕಿ ಇದೆ. ನಿನಗೆ ಒಂದು ಕೊರತೆ ಇದೆ ಅಂತ ಹೇಳ್ತಾರೆ. ಇಲ್ಲಿ ಈ ಟ್ರಾನ್ಸ್ಲೇಷನಲ್ಲಿ ಹೇಗಿದೆ, ನೀನು ಮಾಡಬೇಕಾದ ಕಾರ್ಯ ಒಂದು ಬಾಕಿ ಇದೆ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಏನಿದೆ, ವರ್ಸ್ ನಂಬರ್ 21. ಮತ್ತಾಯನ ಶುಭ ಸಂದೇಶದಲ್ಲಿ ಏನು ಹೇಳ್ತಾರೆ ಅಂದರೆ, ನೀನು ಸಂಪೂರ್ಣನಾಗಬೇಕು ಎಂದಿದ್ದರೆ ಅಂತ ಮೆನ್ಷನ್ ಮಾಡಿದ್ದಾರೆ. Jesus looking at him loved him and said, you lack one thing. ಯು ಲ್ಯಾಕ್ ಒನ್ ಥಿಂಗ್, ಯು ಲ್ಯಾಕ್ ಒನ್ ಥಿಂಗ್ ಅಂದರೆ ಒಂದು ಕೊರತೆ, ಒಂದು ಕಾರ್ಯ ನಿನ್ನಲ್ಲಿ ಕೊರತೆ ಇದೆ. ಯು ಲ್ಯಾಕ್ ಒನ್ ಥಿಂಗ್. ಸಿ ದಟ್ ಒನ್ ಥಿಂಗ್ ಈಸ್ ದ ಮೇನ್ ಥಿಂಗ್. ಕರೆಕ್ಟ್. ದಟ್ ಒನ್ ಥಿಂಗ್ ಈಸ್ ದ ಮೇನ್ ಥಿಂಗ್. ಮೇ ಬಿ ನಮ್ಮೆಲ್ಲರ ಜೀವನದಲ್ಲೂ ವಿ ಆರ್ ಲ್ಯಾಕಿಂಗ್ ಮೆನಿ ಥಿಂಗ್ಸ್ ಅಂತ ಅಂದ್ಕೊಂಡಿರ್ಬೋದು, ಬಟ್ ವಿ ಆರ್ ಲ್ಯಾಕಿಂಗ್ ಒನ್ ಥಿಂಗ್. ಸೇಮ್ ಸ್ಟೇಟ್ಮೆಂಟ್ ಮಾರ್ತಳಿಗೂ ಕೂಡ ಹೇಳ್ತಾರೆ, ಅಗತ್ಯವಾದುದು ಒಂದೇ. ಯು ಲ್ಯಾಕ್ ಒನ್ ಥಿಂಗ್ ಅಥವಾ ಯು ನೀಡ್ ಒನ್ ಥಿಂಗ್, ನಾಟ್ ಮೆನಿ ಥಿಂಗ್ಸ್, ಬಟ್ ನಾವು ಯು ಆರ್ ವರಿಡ್ ಅಬೌಟ್ ಮೆನಿ ಥಿಂಗ್ಸ್. ನೀನು ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿದೆ, ಆದರೆ ನಿನಗೊಂದು ಕೊರತೆ ಇದೆ, ಅಗತ್ಯವಾದದ್ದು ಒಂದೇ, ಯು ನೀಡ್ ಒನ್ ಥಿಂಗ್ ಆರ್ ಯು ಲ್ಯಾಕ್ ಒನ್ ಥಿಂಗ್. ಇಲ್ಲೂ ಕೂಡ ಈತನಿಗೂ ಹೇಳ್ತಾ ಇದ್ದಾರೆ, ಯು ನೀಡ್ ಒನ್ ಥಿಂಗ್, ನಿನಗೆ ಅಗತ್ಯವಾದದ್ದು ಒಂದು, ನಿನಗೆ ಕೊರತೆಗಳು ಅನೇಕ ಇದೆ, ಅಲ್ಲ ಒಂದಿದೆ, ಒಂದು ಕೊರತೆ ಇದೆ. ನೀನು ದೊಡ್ಡ ಲಿಸ್ಟ್ ಕೊಟ್ಟಿದ್ಯಾ, ಕಳ್ತನ ಮಾಡ್ತಾ ಇಲ್ಲ, ಕೊಲೆ ಮಾಡ್ತಾ ಇಲ್ಲ, ವ್ಯಭಿಚಾರ ಮಾಡ್ತಾ ಇಲ್ಲ, ತಂದೆ ತಾಯಿನ ಗೌರವಿಸ್ತಾ ಇದ್ದೀನಿ, ಇದೆಲ್ಲ ನೀನು ಮಾಡ್ತಾ ಇದೆಯಾ, ಫೈನ್, ಯು ಆರ್ ಡೂಯಿಂಗ್ ಮೆನಿ ಥಿಂಗ್ಸ್, ಬಟ್ ಯು ಲ್ಯಾಕ್ ಒನ್ ಥಿಂಗ್. ಅಲ್ಲಿ ಮಾರ್ತಳು, ಶಿ ವಾಸ್ ವರಿಡ್ ಅಬೌಟ್ ಮೆನಿ ಥಿಂಗ್ಸ್, ಬಟ್ ಶಿ ಲ್ಯಾಕ್ಸ್ ಒನ್ ಥಿಂಗ್. ಈ ಬೋತ್ ದ ಕೇಸಸ್ಸಲ್ಲಿ ಕಾಮನ್ ಫ್ಯಾಕ್ಟರ್ ಲ್ಯಾಕಿಂಗ್ ಒನ್ ಥಿಂಗ್, and that common factor is Jesus himself. Both of them are missing God in their life. Correct. God first, Christ first. ನಮ್ಮ ಲೈಫಲ್ಲೂ ಹಾಗೇನೆ. ನಾವೇನು ಮಾಡ್ತೀವಿ, ನಮ್ಮದು ಲಿಸ್ಟ್ ಇರುತ್ತೆ, ಚರ್ಚಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಬೈಬಲ್ ಓದ್ತೀವಿ, ಇನ್ನೂ ಏನೇನೋ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ದೇವ್ರು ಹೇಳ್ತಾರೆ, ಯು ಲ್ಯಾಕ್ ಒನ್ ಥಿಂಗ್. ಯು ಆರ್ ಡೂಯಿಂಗ್ ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ವಿಚ್ ಕೆನಾಟ್ take you to heaven. You are doing many things, or all things in your list, all things which are good to you and good to others, may be written in the Bible also, but those things will not take you to heaven. You lack one thing, you need one thing, that is Jesus and Jesus Christ alone. Trust him, and that trust in him will take you to heaven. That's what Jesus is trying to convey to this young ruler and to us also. Yes, ನಮ್ಮ ಜೀವನದಲ್ಲೂ ಕೂಡ ನಾವು ಈ ರೀತಿಯಾಗಿ ದೊಡ್ಡ ಲಿಸ್ಟ್ ಇಟ್ಕೊಂಡು ಎಲ್ಲ ಮಾಡಿದ್ದೀವಿ, ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಇದ್ರ ಮುಖಾಂತರ ನಾವು ನಿತ್ಯ ಜೀವ ಪಡ್ಕೊಳ್ಬಹುದು ಅಂತ ಊಹೆ ಮಾಡಿಕೊಂಡೋ ಅಥವಾ ಅದನ್ನೇ ನಂಬಿಕೊಂಡು ನಾವು ಬದುಕ್ತಾ ಇರ್ತೀವಿ. ಆದರೆ ನಿಜವಾಗ್ಲೂ ಯೇಸು ಅದನ್ನು ತುಂಬ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದಾರೆ. ಯು ಕ್ಯಾನ್ಸಲ್ ಎವ್ರಿಥಿಂಗ್, ಡೂ ಒನ್ ಥಿಂಗ್, ಡೂ ಒನ್ ಥಿಂಗ್. ಅದಕ್ಕೆ ಮುಂದೆ ಹೇಳೋದಲ್ಲ, that is different case, maybe we'll come to that point. ಆದರೆ ಇವತ್ತಿನ ಟುಡೇಸ್ ರಿಲಿಜಿಯಸ್ ಸಿಸ್ಟಮ್, ಧಾರ್ಮಿಕವಾದಂಥ ಒಂದು ವ್ಯವಸ್ಥೆ ನಮಗೆ ಒನ್ ಥಿಂಗ್ ಬಗ್ಗೆ ಹೇಳುತ್ತಾ, ಮೆನಿ ಥಿಂಗ್ಸ್ ಬಗ್ಗೆ ಹೇಳುತ್ತಾ? ಮೆನಿ ಥಿಂಗ್ಸ್ ಬಗ್ಗೆ ಹೇಳಿ, ಒನ್ ಥಿಂಗ್ನ ಮುಚ್ಚಾಕೋ ರೀತಿಯಲ್ಲಿ. ಆನ್ಲೈನ್ನಲ್ಲಿ ಭಾಗವಹಿಸ್ತಾ ಇರೋರೆ, ನಿಮಗೇನು ಅನಿಸುತ್ತೆ? ಇವತ್ತಿನ ನೀವು ಅಟೆಂಡ್ ಮಾಡ್ತಾ ಇರ್ತಕ್ಕಂಥ ಪ್ರೇಯರ್ ಗ್ರೂಪ್ ಇರ್ಬೋದು, ನಿಮ್ಮ ಸಭೆಗಳಿರ್ಬೋದು, ನಿಮ್ಮ ಧರ್ಮ ಜಾತಿ ಏನಿದೆಯೋ, ಸ್ವರ್ಗಕ್ಕೆ ಹೋಗಬೇಕಾದ್ರೆ, ನಿತ್ಯ ಜೀವ ಪಡ್ಕೋಬೇಕಾದ್ರೆ ನಿನಗೆ ಅಗತ್ಯವಾದದ್ದು ಒಂದೇ ಒಂದು ಅಂತ ಹೇಳ್ಕೊಡ್ತಾ ಇದ್ದಾರೋ, ಅಥವಾ ನೀನು ಈತನು ಲಿಸ್ಟ್ ಹೇಳಿದ್ನಲ್ವ ಆ ರೀತಿ ತುಂಬ ಕಾರ್ಯಗಳನ್ನ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಮಾಡಬಾರ್ದು, ಇದು ಮಾಡಬೇಕು, ಇದು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇದನ್ನು ಕಲಿಸ್ಕೊಡ್ತಾ ಇದ್ದಾರೋ? ಯಾವ್ದು ಮಾಡ್ತಾ ಇದ್ದಾರೆ? ಏನೇ ಇರಲಿ, ದೇವರು ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಓಕೆ, ಗಾಡ್ ಈಸ್ ಲುಕಿಂಗ್ ಅಟ್ ಯು ಆ್ಯಂಡ್ ಮೀ ಕಂಪ್ಯಾಷನೇಟ್ಲಿ, ಲವ್ವಿಂಗ್ಲಿ. ಯಾಕೆ ಕೇಳಿದರೆ, ನಾವು ಒಳಗಡೆ ಒಂದು ಆಸೆ ಇಟ್ಕೊಂಡಿದ್ದೀವಿ, ನಮಗೆ ನಿತ್ಯ ಜೀವ ಬೇಕು ಅಂತ. ಬಟ್ ವಿ ಡು ನಾಟ್ ನೋ ಹೌ ವಿ ಕ್ಯಾನ್ ಇನ್ಹೆರಿಟ್ ದ್ಯಾಟ್, ಹೌ ವಿ ಕ್ಯಾನ್ ಗೆಟ್ ದ್ಯಾಟ್. ಅದು ಹೇಗೆ ನಾವು ಸ್ವಂತ ಆಗಿಸ್ಕೋಬೋದು, ಹೇಗೆ ಅದನ್ನು ಪಡ್ಕೋಬೋದು ನಮಗೆ ಗೊತ್ತಿಲ್ಲ. ಅದರಿಂದನೇ ಯೇಸು ನಮ್ಮನ್ನು ಮಮತೆಯಿಂದ ನೋಡಿ ಇವತ್ತು ಈ ಒಂದು
ಬ್ರೆಡ್ ಆಫ್ ಲೈಫ್ ಬೈಬಲ್ ಸ್ಟಡಿ ಮುಖಾಂತರ ದೇವರು ಯೇಸು ಕ್ರಿಸ್ತರು ನಮಗೆ ಹೇಳ್ತಾ ಇದ್ದಾರೆ, ಯು ಲ್ಯಾಕ್ ಒನ್ ಥಿಂಗ್ ಮೈ ಡಿಯರ್ ಸನ್, ಮೈ ಡಿಯರ್ ಡಾಟರ್, ಪ್ರೀತಿಯ ಮಗನೇ ಮಗಳೇ, ನಿನಗೆ ಒಂದು ಕೊರತೆ ಇದೆ, ಅಗತ್ಯವಾದದ್ದು ಒಂದೇ ಒಂದು. ಮರಿಯಳು ಆರಿಸ್ಕೊಂಡಿದ್ದಾಳೆ, ಅದನ್ನು ಉತ್ತಮವಾದದ್ದನ್ನು ಆರಿಸ್ಕೊಂಡಿದ್ದಾಳೆ. ಅದೇನು ಅನ್ನೋದನ್ನು ಯೇಸು ಇಲ್ಲಿ ರಿವೀಲ್ ಮಾಡಿಲ್ಲ ಅನಿಸುತ್ತೆ ನನಗೆ. ಇಲ್ಲಿ he did not reveal it directly, but indirectly he is revealing that. ಅದು ಏನು ಅನ್ನೋದನ್ನು ನಾವು ದೇವರಾತ್ಮನ ಸಹಾಯದಿಂದ ನಾವು ಸ್ವೀಕಾರ ಮಾಡೋಣ, ತಗೊಳ್ಳೋಣ. ನೀನು ಮಾಡಬೇಕಾದ ಕಾರ್ಯ ಒಂದು ಬಾಕಿ ಇದೆ, ಹೋಗು, ನಿನ್ನ ಆಸ್ತಿಪಾಸ್ತಿಯನ್ನೆಲ್ಲ ಬಡಬಗ್ಗರಿಗೆ ದಾನ ಮಾಡು, ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದರು. ಸೊ ಇದರ ಅರ್ಥ ಏನು ಅನ್ಸುತ್ತೆ ನಿಮಗೆ? ಅಂದರೆ ಆ ಒಂದು ಯುವಕನ ಮನಸ್ಸು ಈ ಒಂದು ಹಣದಲ್ಲಿ, ಆಸ್ತಿಯಲ್ಲಿ ಇದ್ದಿರುತ್ತೆ. ಈಗ ದೇವ್ರು ಹೇಳ್ತಾರೆ, ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ನಿನ್ನ ಹೃದಯ ಇದೆ ಅಂತ ಹೇಳಿ. ಈಗ ನಾವು ಮಾರ್ಕಲ್ಲಿ ಓದಿದ್ವಿ, ನಾವು ನಮ್ಮ ಒಂದು ಸಂಪೂರ್ಣವಾದ ಮನಸ್ಸಿನಿಂದ, ಹೃದಯದಿಂದ ನಾವು ದೇವರನ್ನ ಆರಾಧಿಸಬೇಕು ಅಂತೇಳಿ. ಈಗ ನನ್ನ ಹೃದಯ ತುಂಬ ಈ ಆಸ್ತಿನೇ ತುಂಬಿಕೊಂಡಿದ್ರೆ, ಆ ಹಣ ತುಂಬಿಕೊಂಡಿದ್ರೆ, ಈಗ ನೀವು ಹೇಳ್ದಾಗೆ ದೇವರಲ್ಲಿ ಒಂದು ಆಜ್ಞೆಗಳನ್ನು ಮೆನ್ಷನ್ ಮಾಡಿಲ್ಲ, ಆಜ್ಞೆ ಇದಕ್ಕೆ ಸಂಬಂಧಪಟ್ಟಿದ್ದೆ. ಸೊ ಅದನ್ನ ಮಾಡಕ್ಕಾಗದೇ ಇರೋ ಅಲ್ಲಿ ಅಡ್ಡ ಹಾಕಿರೋದು ಈ ಕಾರ್ಯನೇ ಅವನ ಹೃದಯದಲ್ಲಿ. ಮನಿ ಬಿಕಮ್ ಹಿಸ್ ಗಾಡ್. ಎಸ್, ಆದ್ರಿಂದ ದೇವರು ಅದು ಹೇಳ್ತಿದ್ದ, ಹೃದಯದಲ್ಲಿ ದೇವರಿಗೆ ಕೊಡಬೇಕಾದ ಆ ಇಂಪಾರ್ಟೆನ್ಸ್ ಇಸ್ ಗಿವಿಂಗ್ ಟು ಮನಿ. ಇನ್ನೊಂದು ಅರ್ಥದಲ್ಲಿ ನಾವು ನೋಡುವಾಗ, ಇನ್ ಯುವರ್ ಹಾರ್ಟ್ if you give importance to anything, that will become your God. Not only money, anything, not only for money, that matter, whatever thing, whether it is any human being, person, thing, job, your own position, beauty, authority, whatever it is, if you give importance to that in your life, that is your God. Not that will become your God, that itself is your God. ಯು ಕ್ಯಾನ್ ಸೇ ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಐ ವರ್ಷಿಪ್ ಯು ಜೀಸಸ್, ಆ ರೀತಿ ಎಲ್ಲ ಹೇಳ್ಬೋದು, ಯೇಸುವೇ ಸ್ತೋತ್ರ, ಆರಾಧನೆ, ಮಹಿಮೆ ನಿಮ್ಮೊಬ್ಬರಿಗೆ ಅಂತ. ಬಟ್ ವಾಟ್ ಈಸ್ ಇನ್ ಯುವರ್ ಹಾರ್ಟ್, ದಟ್ ಮ್ಯಾಟರ್ಸ್. ದಟ್ ಮ್ಯಾಟರ್ಸ್. ಮೋಸ್ಟ್ ಆಫ್ ದ ಟೈಮ್ ಐ ಮೈಸೆಲ್ಫ್ ಈಸ್ ಇನ್ ಮೈ ಹಾರ್ಟ್. ಓಕೆ, ಎವ್ರಿಥಿಂಗ್ ಅಬೌಟ್ ಮೈಸೆಲ್ಫ್. ಓಕೆ, ಆ್ಯಂಡ್ ಐ ಸೇ, ಲಾರ್ಡ್ ಜೀಸಸ್, ಯು ಆರ್ ದ ಕಿಂಗ್ ಆಫ್ ಮೈ ಹಾರ್ಟ್. ಹಾಗೆ ಹೇಳಿದ್ರಿಂದ ಯೇಸು ನನ್ನ ಹೃದಯದ ಅರಸ ಆಗೋದಿಲ್ಲ. ಎಷ್ಟೋ ಬಾರಿ ನಮ್ಮ ಹೃದಯದಲ್ಲಿ ನನಗೇನೆ ಸ್ಥಾನ ಮಾಡಿಕೊಟ್ಬಿಟ್ಟು ನನಗೆ ನಾನೇ ಮುಖ್ಯ ಆಗಿರ್ತೀನಿ, ನನ್ನ ಜೀವನನೇ ನನಗೆ ಮುಖ್ಯ ಆಗಿರುತ್ತೆ. ಬಾಯಲ್ಲಿ ಯೇಸುವೇ ನೀನೇ ನನ್ನ ಸರ್ವಸ್ವ, ನನ್ನ ಬಾಳು, ನನ್ನ ಜೀವ ಎಲ್ಲ ಹೇಳ್ತೀವಿ. ಆಗ ಯೇಸು ನಮ್ಮ ಜೀವ ಆಗೋದಿಲ್ಲ, ಸರ್ವಸ್ವ ಆಗೋದಿಲ್ಲ. ನಿನ್ನ ಹೃದಯದಲ್ಲಿ ಯಾರಿಗೆ ಜಾಗ ಮಾಡಿಕೊಟ್ಟಿದೆಯೋ ಅವರೇ ಸರ್ವಸ್ವ, ಅವರೇ ಜೀವ ಆಗಿರ್ತಾರೆ. ಇಲ್ಲಿ ಇವನು ಹಣಕ್ಕೆ ಹೃದಯದಲ್ಲಿ ಪೂರ್ಣ ಸ್ಥಾನ ಕೊಟ್ಬಿಟ್ಟಿದ್ದಾನೆ. ಹಣಕ್ಕೆ ಕೊಟ್ಟ ಅಂತ ಹೇಳುವಾಗ ಅದರ ಅರ್ಥ, ಇಂಡೈರೆಕ್ಟ್ಲಿ ಯು ಆರ್ ಗಿವಿಂಗ್ ದ ಪೊಸಿಷನ್ ಟು ಯುವರ್ ಸೆಲ್ಫ್. ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಮನಿ ಮೀನ್ಸ್ ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದಿಸ್ ವರ್ಲ್ಡ್. ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್, ಪ್ಲೆಷರ್, ಪೊಸಿಷನ್, ಆ್ಯಂಡ್ ಇಂಡೈರೆಕ್ಟ್ಲಿ ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಡೆವಿಲ್, ಮಾಮನ್, ದ ಸ್ಪಿರಿಟ್ ಬಿಹೈಂಡ್ ದ ಪ್ಲೆಷರ್. ಸೊ ಯೇಸು ಅವನಿಗೆ ಹೇಳ್ತಾರೆ, now this is your problem, your God is your problem, to come to real God and experience the eternal life. Your God is your problem, not the God is your problem. Your God is your problem to inherit eternal life. So remove your God and place the true God who created you in your heart. Let God be God, not your God be God. Let God be God of your heart and life, so that when you put your trust in God, in that God who created everything, you will have eternal life. Now you put your trust in your God, which is money. Now money is your God. Okay. ಈಗ ನಿಮ್ಮ ಹೃದಯದಲ್ಲಿ ನಿಮಗಿರುವ ಒಂದು ದೇವರಿದ್ದಾರೆ. ಆ ದೇವರು ಯಾರು ಕೇಳಿದ್ರೆ ನಿನ್ನ ಹಣವೇ ದೇವರು. ನೀವು ಹಣವನ್ನು ಇಟ್ಕೊಂಡು ಪೂಜೆ ಮಾಡೋದಿಲ್ಲ, ಬಟ್ ನೀವು ಅದಕ್ಕೆ ಮಹತ್ವ ಕೊಡ್ತೀರಿ. ಮಹತ್ವ ಕೊಟ್ಟಾಗ ಅದು ದೇವರಾಯಿತು. ಈಗ ಆ ಹಣ ನಿಮಗೆ ನಿತ್ಯ ಜೀವ ಕೊಡೋದಿಲ್ಲ. ಆ ಹಣ ನಿನ್ನ ಹೃದಯದಲ್ಲಿ ನೀನು ಅದಕ್ಕೆ ಮೊದಲ ಸ್ಥಾನ ಕೊಟ್ಟಿದ್ದನ್ನು ಎತ್ತಿ ಬಿಸಾಡು. ನಿಜವಾಗಲೂ ಸೃಷ್ಟಿಕರ್ತನಾದ ದೇವರನ್ನ ನಿನ್ನ ಹೃದಯದಲ್ಲಿ ನೀನು ಸ್ವೀಕಾರ ಮಾಡು. ಸುವಾರ್ತೆಯ ಮುಖಾಂತರವಾಗಿ ದೇವರಿಗೆ ಪೂರ್ಣ ಸ್ಥಾನ, ಮೊದಲ ಸ್ಥಾನ, ಎಲ್ಲ ಸ್ಥಾನ ಹೃದಯದಲ್ಲಿ ಕೊಡು. ಆಗ ಏನಾಗುತ್ತೆ? ಅದು ಹೇಗೆ ಕೊಡ್ಲಿಕ್ಕಾಗುತ್ತೆ? ಬೈ ಫೇತ್, ವಿಶ್ವಾಸದ ಮುಖಾಂತರ. ಹಾಗೆ ನೀನು ಕೊಟ್ಟಾಗ ಅದರಿಂದ ನಿನಗೇನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ.
ಅದೇ ಇಲ್ಲಿ ಯೇಸು ಕ್ರಿಸ್ತರು ಹೇಳಿದಂಥ ಮಾತಿನ ಅರ್ಥ. ನಿನಗಿರೋ ಇಲ್ಲಿ 2 ಆಜ್ಞೆಗಳನ್ನು ಹೇಳ್ತಾ ಇದ್ದಾರೆ ಯೇಸು. ಮಾರ್ಕ 12ರಲ್ಲಿ ಏನು 2 ಆಜ್ಞೆಗಳನ್ನ ನಾವು ಓದಿದೀವೋ, ಲವ್ ಗಾಡ್, ಲವ್ ಯುವರ್ ನೇಬರ್. ನಿನ್ನ ಆಸ್ತಿಪಾಸ್ತಿನೆಲ್ಲ ಬಡಬಗ್ಗರಿಗೆ ದಾನ ಮಾರು, ಬಂದ ಹಣವನ್ನು ಏನು ಮಾಡು, ಬಡಬಗ್ರಿಗೆ ಕೊಡು. ಸೊ ಯು ಆರ್ ಪ್ರಾಕ್ಟೀಸಿಂಗ್ 2 commandments there. Loving God with all your heart, loving your neighbor as you love yourself. Then come and follow me. You will have eternal life. ಸೊ ಇನ್ನೊಂದು ಉದಾಹರಣೆ ಕೂಡ ನೆನಪಾಗ್ತಾ ಇದೆ ಬ್ರದರ್ ಈ ಸಮಯದಲ್ಲಿ. ಈಗ ಜಕಾಯನಿಗೂ ಅದೇ ಆಗುತ್ತಲ್ಲ, ಆ ದೇವರನ್ನ ನಿಜವಾಗ್ಲೂ ಕಂಡ್ಕೊಂಡಾಗ ದೇವ್ರು ಹೇಳಕ್ಕಿಂತ ಮುಂಚೆನೆ ಜಕಾಯ ಏನ್ ಮಾಡ್ತಾನೆ, ಅವನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಹೃದಯದಲ್ಲಿ ದೇವರಿಗೆ ಜಾಗ ಕೊಟ್ಟು ಅದನ್ನ ಬಡಬಗ್ಗರಿಗೆ ಯಾರ ಹತ್ರ ತಗೊಂಡಿದ್ದೀನೋ ನಾನೇ ಅವ್ರಿಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾನಲ್ವಾ. ಸೊ ದಿಸ್ ಇಸ್ ಸಮಥಿಂಗ್ ಸಿಮಿಲರ್ ಟು ದಟ್ ಆಗುತ್ತಲ್ಲ. ಸಾಧ್ಯತೆ ಇದೆ ಖಂಡಿತವಾಗ್ಲು. ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ನಮ್ಮ ಹಾರ್ಟ್ ಅಲ್ಲಿ ಏನ್ ಡಿಸೈರ್ ಇದೆ ಅದನ್ನ ನಾವು ಅದೇ ವಾಟ್ ಎವರ್ ವಿ ಸೀಕ್. ಈಗ ಅದೇ ಈಗ ಜಕಾಯಸ್ ಎಕ್ಸಾಂಪಲ್ ತಗೊಂಡಾಗ ಜಕಾಯಸ್ ಹಾರ್ಟ್ ಅಲ್ಲಿ ಏಸು ಇದ್ರು. ಸೊ ಹಿ ವಾಂಟೆಡ್ ಜೀಸಸ್, ಹಿ ವೆಂಟ್ ಅಂಡ್ ಹಿ ಗಾಟ್. ಆದ್ರೆ ಇಲ್ಲಿ ಇವನ್ ಹಾರ್ಟ್ ಅಲ್ಲಿ ಅಥವಾ ಇವನ್ ಇಂಟೆನ್ಷನ್ ಇದ್ದಿದ್ದು ಜೀಸಸ್ ಅಲ್ಲ, ಜೀಸಸ್ ಹತ್ರನೇ ಬರ್ತಾನೆ. ಆ ಇಟರ್ನಲ್ ಲೈಫ್ ಹೇಳ್ತಾನೆ, ವರ್ಡ್ಸ್ ವೇರ್ ಇಟರ್ನಲ್ ಲೈಫ್ ಬಂದಿದ್ದು ಜೀಸಸ್ ಹತ್ರನೇ. ಆದರೆ ಅವನ ಹಾರ್ಟ್ ಅಲ್ಲಿ ಅಥವಾ ಇಂಟೆನ್ಷನ್ ಇದ್ದಿದ್ದು ವಾಸ್ ಟು ಎಂಜಾಯ್ ದಿಸ್ ವರ್ಲ್ಡ್, ಎಂಜಾಯ್ ದ ಪ್ಲೆಷರ್ ಆಫ್ ದ ವರ್ಲ್ಡ್. ಸೊ ಈಗ ನಮ್ಮ ಇಂಟೆನ್ಷನ್ ಇದ್ಬಿಟ್ಟು ನಿಜವಾಗ್ಲೂ ಇಫ್ ವಿ ಸೀಕ್ ಗಾಡ್, ಇಫ್ ವಿ ಸೀಕ್ ಜೀಸಸ್ ಕ್ರೈಸ್ಟ್, ವಿ ವಿಲ್ ಫೈಂಡ್ ಹಿಮ್. ಆಮೇಲೆ ಆದರೆ ಬೇರೆ ಏನಾದರೂ ಇದ್ರೆ ಐ ಥಿಂಕ್ ವಿ ವಿಲ್ ನೆವರ್ ಫೈಂಡ್ ಜೀಸಸ್. ಖಂಡಿತವಾಗ್ಲು ಆ ರೀತಿ ನಾವು ಯೇಸುವನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ವಿ ಮಸ್ಟ್ ನೋ ದ ವ್ಯಾಲ್ಯೂ ಆಫ್ ಜೀಸಸ್ ಫಸ್ಟ್. ಸಮ್ವನ್ ಶುಡ್ ಟೀಚ್ ಅಸ್ ದ ವ್ಯಾಲ್ಯೂ ಆಫ್ ಜೀಸಸ್ ಅಲ್ವಾ. ಯೇಸು ಕ್ರಿಸ್ತನ ಬೆಲೆ ಏನು ಅನ್ನೋದು ಯಾರಾದರೂ ನಮಗೆ ಕಲಿಸ್ಕೊಟ್ರೆ ಮಾತ್ರನೇ, ಹೇಳ್ಕೊಟ್ರೆ ಮಾತ್ರನೇ ನಮ್ಗೆ ಅದು ಅರ್ಥ ಆಗುತ್ತೆ. ಈಗೊಂದು ವಸ್ತು ಬಗ್ಗೆ ಅದರ ಬೆಲೆ, ಅದರ ಮಹತ್ವ ಯಾರಾದರೂ ಹೇಳಿದಾಗ ನಮಗೂ ಬೇಕು ಅನಿಸುತ್ತೆ, ತಗೊಳ್ಳೋಣ ಅನಿಸುತ್ತೆ ಅಲ್ವಾ. ಯಾರೂ ಅದ್ರ ಬಗ್ಗೆ ನಮಗೆ ಏನೂ ನಾಲೆಡ್ಜ್ ಕೊಡೋದೇ ಇಲ್ಲ, ದೆನ್ ಅದ್ರ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಬರಲ್ಲ ಅಲ್ವಾ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ವಿ ಶುಡ್ ಪ್ರೀಚ್ ದ ಗಾಸ್ಪಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕ್ರೈಸ್ಟ್ ಆ್ಯಂಡ್ ಇಟರ್ನಲ್ ಲೈಫ್ ಟು ಆಲ್ ದ ಪೀಪಲ್. ಎಲ್ಲರಿಗೂ ಯೇಸು ಕ್ರಿಸ್ತನ ಅವಶ್ಯಕತೆ ಮತ್ತು ಮಹತ್ವ, ನಿತ್ಯ ಜೀವದ ಅವಶ್ಯಕತೆ, ಮಹತ್ವ, ಇದನ್ನು ನಾವು ಸುವಾರ್ತೆ ಸಾರೋದ್ರ ಮುಖಾಂತರ ತಿಳಿಸ್ಕೊಟ್ಟಾಗ ಅನೇಕರು ಯೇಸುವನ್ನು ಹುಡುಕ್ತಾರೆ, ಯೇಸುವನ್ನು ಬಯಸ್ತಾರೆ. ಜಕ್ಕಾಯನ ಹಾಗೆ ಯೇಸುವನ್ನು ಕಂಡುಕೊಳ್ತಾರೆ. ಅವನೇನು ಮಾಡ್ತಾನೆ, ಯೇಸುವಿನ ಈ ಮಾತನ್ನು ಕೇಳುತ್ತಲೇ ಅವನ ಮುಖ ಪೆಚ್ಚಾಯಿತು. ಅವನು ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟು ಹೋದನು, ಏಕೆಂದರೆ ಅವನಿಗೆ ಅಪಾರ ಆಸ್ತಿ ಇತ್ತು. ಅಲ್ಲಿ ಆಸ್ತಿ ಇದ್ದಿದ್ದು ಪ್ರಾಬ್ಲಮ್. ಹಾಗಾದ್ರೆ ಆಸ್ತಿ ಇದ್ದಿದ್ ಪ್ರಾಬ್ಲಮ್ ಅಂತ ಹೇಳಕ್ಕಾಗಲ್ಲ. ಮೇ ಬಿ ಅವನ್ ಆಸ್ತಿ ಇಲ್ಲಿದ್ದಿದ್ದು ಪ್ರಾಬ್ಲಮ್. ಅದೇ ನಾನು ಹೇಳ್ತಾ ಅವನ ಹಿಸ್ ಈ ಏನು ಅವನಿಗೆ ಆಸ್ತಿ ಪಾಸ್ತಿಗಳಿತ್ತಲ್ವಾ, ಅವನಿಗೆ ಆ ಶ್ರೀಮಂತಿಕೆ ಇತ್ತಲ್ವಾ, ಆ ಶ್ರೀಮಂತಿಕೆ ಅವನನ್ನು ಹಿಡಿದಿಟ್ಕೊಂಡಿತ್ತು. ಅವನ ಶ್ರೀಮಂತಿಕೆಯನ್ನು ಹಿಡಿದಿಟ್ಕೊಂಡಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇಟ್ ವಾಸ್ ನಾಟ್ ಇನ್ ಹಿಸ್ ಕಂಟ್ರೋಲ್. ಹಿ ವಾಸ್ ಕಂಟ್ರೋಲ್ಡ್ ಬೈ ದ ಮನಿ. ಅರ್ಥ ಆಗ್ತಿದ್ಯಾ? ಮನಿ ಇಸ್ ನಾಟ್ ದ ಪ್ರಾಬ್ಲಮ್. ಮನಿ ಶುಡ್ ನಾಟ್ ಬಿ ಅವರ್ ಮಾಸ್ಟರ್. ವಿ ಶುಡ್ ಮಾಸ್ಟರ್ ಇಟ್. ಇಟ್ ಶುಡ್ ಬಿ ಅವರ್ ಸ್ಲೇವ್. Money should be our servant. It should serve us. We should not serve the money. But today, the whole world is serving the money. Because teachings ಕೂಡ ಅದೇ ತರ ಆಗ್ತಿದೆ ಅಲ್ವಾ. ಟೀಚಿಂಗ್ಸ್ ಅದೇ ತರ ಆಗ್ತಾ ಇದೆ. ಪ್ರಪಂಚ ಅದನ್ನೇ ಕಲಿಸುತ್ತೆ. ನೀವೊಂದು ಮಾತು ಹೇಳಿದ್ರಿ, ನಮಗೆ ಮೊದಲು ಯೇಸು ಕ್ರಿಸ್ತರ ಒಂದು ವ್ಯಾಲ್ಯೂ ಗೊತ್ತಾದ್ರೇನೆ ನಾವು ಮಾಡಕ್ಕಾಗೋದು ಅಂತ. ಆದ್ರೆ ಈಗ ನಮ್ಗೆ ವ್ಯಾಲ್ಯೂ ಗೊತ್ತು. ಯಾವ ರೀತಿ ವ್ಯಾಲ್ಯೂ ಕಲಿಸ್ತಾ ಇದ್ದಾರೆ ಅಂದ್ರೆ, ನಮ್ಗೆ ಹೀಲಿಂಗ್ ವ್ಯಾಲ್ಯೂ ಏನು ಅಂತ ಕಲಿಸ್ತಾ ಇದ್ದಾರೆ, ಆಸ್ತಿ ಇದ್ರೆ ಏನ್ ವ್ಯಾಲ್ಯೂ ಅಂತ ಕಲಿಸ್ತಾ ಇದ್ದಾರೆ, ಒಳ್ಳೆ ಸೆಟಲ್ ಆದ್ರೆ ಏನ್ ವ್ಯಾಲ್ಯೂ ಅಂತ ಕಲಿಸ್ತಾ ಇದ್ದಾರೆ. ಈ ಎಲ್ಲ ಕಲಿಸೋದ್ರಲ್ಲಿ ಯೇಸುವಿನ ಏನ್ ವ್ಯಾಲ್ಯೂ, ಸೊ ಒಂದೊಂದು ರೀತಿಯಲ್ಲಿ ವ್ಯಾಲ್ಯೂ, ಎಜುಕೇಶನ್ ಇದ್ರೆ ಏನ್ ವ್ಯಾಲ್ಯೂ, ಸ್ವಂತ ಮನೆ ಇದ್ರೆ ಏನ್ ವ್ಯಾಲ್ಯೂ, ಎಷ್ಟು ಗೌರವ, ಗಾಡಿ ಇದ್ರೆ ಏನ್ ವ್ಯಾಲ್ಯೂ, ಎಸ್ ನಿಮ್ಗೊಂದು ಕಾರ್ ಇದ್ರೆ ಏನ್ ವ್ಯಾಲ್ಯೂ, ಸೈಟ್ ಇದ್ರೆ ಏನ್ ವ್ಯಾಲ್ಯೂ, ಸೈಟ್ ಇದ್ರೆ ಏನ್ ವ್ಯಾಲ್ಯೂ, ಗ್ರೂಪ್ ಇದ್ರೆ ಏನ್ ವ್ಯಾಲ್ಯೂ, ಸೊ ಈ ರೀತಿ ಅನೇಕ, ಐಫೋನ್ ಇದ್ರೆ ಏನ್ ವ್ಯಾಲ್ಯೂ, ಕರೆಕ್ಟ್, ಅಳಿದು ಹೋಗುವಂತಹ ವ್ಯಾಲ್ಯೂಸ್ ಬಗ್ಗೆ ಗಂಡು ಮಕ್ಕಳಿದ್ರೆ ಏನ್ ವ್ಯಾಲ್ಯೂ, ಕಲಿಕೆ ಬರ್ತಾ ಇದೆ. ಹೆಣ್ಣು ಮಕ್ಕಳಿದ್ರೆ ಏನ್ ವ್ಯಾಲ್ಯೂ, ಎಲ್ಲದರಲ್ಲೂ. ಬಟ್ ಯೇಸು ಇದ್ರೆ ಏನ್ ವ್ಯಾಲ್ಯೂ ಅನ್ನೋದು ನಿಜ ಹೈಡ್ ಆಗ್ಬಿಟ್ಟಿದೆ. ಲ್ಯಾಕಿಂಗ್ ದ ಟೀಚಿಂಗ್ ಬ್ರದರ್. ಆ ಒಂದು ಬೋಧನೆ ಲ್ಯಾಕ್ ಆಗ್ತಾ ಇದೆ, ಆ ಟೀಚಿಂಗ್ಸ್ ಲ್ಯಾಕ್ ಆಗೋದ್ರಿಂದ ಎಲ್ಲ ಜನರಲ್ಲೂ ಈ ವ್ಯಾಲ್ಯೂನೇ ತುಂಬಿಕೊಂಡಿರೋದ್ರಿಂದ ಜಾಗ ಕೊಡೋಕ್ಕಾಗ್ತಾ ಇಲ್ಲ ಆ ವ್ಯಾಲ್ಯೂಗೆ. ಅದು ಸಣ್ಣದಾಗಿ ಹೋಗ್ಬಿಡ್ತಾ ಇದೆ. ಅನೇಕ ಚರ್ಚ್ಗಳಲ್ಲೂ ಕೂಡ ಇವತ್ತು ಎಲ್ಲ ಕಡೆ ಅನ್ನೋದಕ್ಕಿಂತ ಮೆಜಾರಿಟಿ ಚರ್ಚಸ್ಗಳಲ್ಲಿ ನಾವು ನೋಡುವಾಗ ಎಜುಕೇಷನ್ ವ್ಯಾಲ್ಯೂ ಏನು, ಜಾಬ್ದು ವ್ಯಾಲ್ಯೂ ಏನು,
ಅಥವಾ ಫ್ಯಾಮಿಲಿ ವ್ಯಾಲ್ಯೂ ಏನು, ಅದ್ರ ವ್ಯಾಲ್ಯೂ ಏನು, ಇದ್ರ ವ್ಯಾಲ್ಯೂ ಏನು, ಎಲ್ಲ ಒಂದು ಸಮಾಜದಲ್ಲಿರ್ತಕ್ಕಂಥ ವಸ್ತುಗಳು ಅಥವಾ ಸಂಬಂಧಗಳು, ಇದರ ಬೆಲೆ ಏನು ಅನ್ನೋದು ಚರ್ಚಲ್ಲೂ ಕೂಡ ತುಂಬ ಉಪದೇಶ ನಡೀತಾ ಇದೆ, ಹೌದು. ಟೀಚಿಂಗ್ಸ್ ನಡೀತಾ ಇದೆ, ಮೋರಲ್ ಟೀಚಿಂಗ್ಸ್ ನಡೀತಾ ಇದೆ, ತುಂಬ ಮೋರಲ್ ಟೀಚಿಂಗ್ಸ್ ಅಥವಾ ಜನರಲ್ ನಾಲೆಡ್ಜ್ ಈ ಥರದ್ದು ರಿಲಿಜಿಯಸ್ ಟೀಚಿಂಗ್ ಎಲ್ಲ ನಡೀತಾ ಇದೆ. ಆದರೆ ಕ್ರಿಸ್ತನ ಮೌಲ್ಯಗಳು, ಕ್ರಿಸ್ತನ ಬೆಲೆ ಎಷ್ಟು ಮಾತ್ರದ್ದು, ಎಷ್ಟು ಶ್ರೇಷ್ಠವಾದದ್ದು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗಾಡ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಜೀಸಸ್ ಕ್ರೈಸ್ಟ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಹೋಲಿ ಸ್ಪಿರಿಟ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಬ್ಲಡ್ ಆಫ್ ಕ್ರೈಸ್ಟ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ವರ್ಡ್ ಆಫ್ ಗಾಡ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇಟರ್ನಲ್ ಲೈಫ್, ಇದಕ್ಕೆ ಒತ್ತು ಕೊಟ್ಟು ಬೋಧಿಸುವಂಥ ಸಭೆಗಳು ತುಂಬ ಕಡಿಮೆ ಅಂತ ಅನಿಸ್ತಾ ಇದೆ. ಎಸ್, ದಟ್ ಈಸ್ ದ ಪ್ರಾಬ್ಲಮ್. ಅದರಿಂದನೇ ಜನರಿಗೆ ಯೇಸು ಕ್ರಿಸ್ತರ ಹತ್ರ ಬರಬೇಕು, ಅವ್ರನ್ನ ಹುಡುಕ್ಬೇಕು ಅನ್ನೋ ಆಸಕ್ತಿಗಿಂತನೂ ಯೇಸು ಹತ್ರ ಹೋಗಿ ರೊಟ್ಟಿ ತಗೊಂಡು ಬರಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮೇ ಬಿ ಇವನು ಅದೇ ರೀತಿ ಒಂದು ರೊಟ್ಟಿಗಾಗಿ ಬಂದ, ಬಟ್ ಯೇಸು ಅವನಿಗೆ ಹೇಳಿದರು, ನೀನು ಅಳಿದು ಹೋಗುವ ರೊಟ್ಟಿಯನ್ನು ಬಿಟ್ಬಿಡು ಅಂತ. ಆದರೆ ಅವನಿಗೆ ಅದು ಬಿಡ್ಲಿಕ್ಕೆ ಆಗಿಲ್ಲ. ಇದರಲ್ಲಿ ಇನ್ನೊಂದು ಏನು ಗೊತ್ತಾಗುತ್ತೆ ಅಂದರೆ, ಒನ್ಸ್ ಯು ಆರ್ ವೆರಿ ಮಚ್ ಅಟ್ಯಾಚ್ಡ್ ವಿತ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, it is hard for you to refuse it and follow Christ. That is also we need to take seriously. Correct. That is also a lesson. As a child of God, as a Christian, once you are born again, ಹೊಸದಾಗಿ ಹುಟ್ಟಿದ ನಂತರ ಕ್ರೈಸ್ತ ವಿಶ್ವಾಸಿ ಆದಮೇಲೆ ನೀನು ಮತ್ತೊಮ್ಮೆ ಲೋಕಕ್ಕೂ ಲೌಕಿಕವಾದಗಳು ಒಲವು ತೋರಿ ಹಣದ ಹಿಂದೆ, ಅಧಿಕಾರದ ಹಿಂದೆ, ಸುಖದ ಹಿಂದೆ ಹೋಗಿ, ಇಫ್ ಯು ಆರ್ ವೆರಿ ಮಚ್ ಅಟ್ಯಾಚ್ ಟು ಇಟ್, ಏನದಕ್ಕೆ ತುಂಬ ಅಟ್ಯಾಚ್ ಆದರೆ ದೇವ್ರು ಬರ್ತಾರೆ, ಕರೀತಾರೆ, ಕಮ್ ಫಾಲೋ ಮೀ, ಬಟ್ ಯು ಕ್ಯಾನಾಟ್ ಡೂ ದಟ್. ಇಟ್ಸ್ ಅ ಡೇಂಜರಸ್ ಕಂಡೀಷನ್ ಲೈಕ್ ದಿಸ್ ಪರ್ಸನ್. ಈ ಮನುಷ್ಯನ ಹಾಗೆ ಅದೊಂದು ಡೇಂಜರಸ್ ಕಂಡೀಷನ್ ಆಗಿರುತ್ತೆ. ಬಿಟ್ಟು ಯೇಸುವನ್ನು ಫಾಲೋ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಬೇಸರ ಆಗುತ್ತೆ, ಬಿಟ್ಟು ಹೋಗಬೇಕಾಗುತ್ತೆ. ಅದರಿಂದನೇ ನನಗನ್ಸುತ್ತೆ ತುಂಬ ಜನ ನಮ್ಮ ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಟೀಚಿಂಗ್ ಕೇಳುವಾಗ ಅನೇಕ ಕ್ರೈಸ್ತರಿಗೂ ಮತ್ತು ಈ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇರುವವರಿಗೂ ಕೂಡ ಈ ಟೀಚಿಂಗ್ಸ್ ಅವರಿಗೆ ಏನೋ ಒಂದು ರೀತಿ ಸಭೆಗೆ ವಿರುದ್ಧವಾದ ಬೋಧನೆ ಥರ ಅನಿಸುತ್ತೆ. ಯಾಕೆ ಅಂದರೆ ಇಂದು ಅವರಿರ್ತಕ್ಕಂಥ ಸಭೆಗೆ ಅವ್ರಿಗೆ ಬೋಧಿಸ್ತಾ ಇರೋದು ಪ್ರಾಪಂಚಿಕವಾಗಿ, ಧಾರ್ಮಿಕವಾಗಿ ಹೇಗಿರಬೇಕು ಅಂತ. ಆದರೆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ, ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ ಹೇಗಿರಬೇಕು ಅನ್ನೋದು ಬೋಧನೆ ನಡೀತಾ ಇಲ್ಲ. ಆದ್ರಿಂದ ಈ ಬೋಧನೆ ಅಕ್ಸೆಪ್ಟ್ ಮಾಡಲಿಕ್ಕೆ ಅನೇಕರಿಗೆ ಇವತ್ತು ಕಷ್ಟ ಆಗ್ತಾ ಇದೆ. ಈ ಧನಿಕ ಶ್ರೀಮಂತ ಯುವಕನಾಗೆ ಮೇ ಬಿ ದೇ ಆರ್ ಆಲ್ಸೋ ಪ್ರಾಕ್ಟೀಸಿಂಗ್ ಸೋ ಮೆನಿ ರಿಲಿಜಿಯಸ್ ಥಿಂಗ್ಸ್. ವಿಚಾರ ಮಾಡಬೇಡ, ಕೊಲೆ ಮಾಡಬೇಡ, ಕಳ್ತನ ಮಾಡಬೇಡ, ಸಂಡೇ ಚರ್ಚಿಗೆ ಹೋಗು, ಫಾಸ್ಟಿಂಗ್ ಮಾಡು, ದಾನ ಧರ್ಮ ಮಾಡು, ಆಲ್ ದೀಸ್ ಥಿಂಗ್ಸ್ ದೇ ಆರ್ ಡೂಯಿಂಗ್. ಬಟ್ ದೋಸ್ ಥಿಂಗ್ಸ್ ಕೆನಾಟ್ ಟೇಕ್ ಯು ಟು ಹೆವೆನ್ ಆರ್ ವಿಲ್ ನಾಟ್ ಟೇಕ್ ಯು ಟು ಜೀಸಸ್. ಇದನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಅನೇಕರಿಗೆ ಇವತ್ತು ಆಗೋದಿಲ್ಲ. ಅವರು ಕೂಡ ಖಿನ್ನ ಮನಸ್ಕರಾಗಿ ಹೋದರೆ ಪರವಾಗಿಲ್ಲ, ದ್ವೇಷ ಮನಸ್ಕರಾಗಿ ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಸೊ ಪಾಪ ಅವ್ರ ಒಳಗಡೆ ಇರ್ತಕ್ಕಂಥ ಆ ಸಿಸ್ಟಮ್ ಆ ರೀತಿ ಅವ್ರ ಒಳಗಡೆ ದ್ವೇಷ, ಖಿನ್ನತೆ ಎಲ್ಲ ಉಂಟು ಮಾಡುತ್ತೆ. ಹೌದಲ್ವೋ? ಹೌದೌದು. ಅದು ಮಾಡಿ 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 ಅದಕ್ಕೆ ಚೆನ್ನಾಗಿ ಅಟ್ಯಾಚ್ ಆಗೋಗಿರೋದ್ರಿಂದ ನೀವು ಹೇಳ್ದಂಗೆ ಅದು ಡಿಟ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಆ ಒಂದು ಹೌದು, ತುಂಬಾ ಕಷ್ಟ ಆಗುತ್ತೆ. ಆಗ ಯೇಸು ಸ್ವಾಮಿ ಸುತ್ತಲೂ ಇದ್ದವರನ್ನು ನೋಡಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಐಶ್ವರ್ಯವುಳ್ಳವನಿಗೆ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟೊಂದು ಕಷ್ಟ ಎಂದರು. ಇಂಪಾಸಿಬಲ್ ಅಂತ ಹೇಳಿಲ್ಲ, ಹೌ ಹಾರ್ಡ್ ಅಂತ ಹೇಳ್ತಾರೆ ಅಲ್ವಾ. ಹೌ ಹಾರ್ಡ್ ಇಟ್ ವಿಲ್ ಬಿ ಫಾರ್ ದೋಸ್ ಹೂ ಹ್ಯಾವ್ ವೆಲ್ತ್ ಟು ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಯಾಕೆ ಅಂದರೆ, ಒಂದು ವೇಳೆ ಶ್ರೀಮಂತರಿಗೆ ಇಂಪಾಸಿಬಲ್ ಅಂತ ಹೇಳಿದರೆ, ನಮ್ಮ ಅಬ್ರಹಾಮ, ಇಸಾಕ, ಯಾಕೋಬ, ದಾವಿದ ಇವರು ಯಾರು ಸ್ವರ್ಗಕ್ಕೆ ಹೋಗಿಲ್ಲ ಅಂತ ಹೇಳ್ದಂಗೆ ಆಗ್ತಾ ಇತ್ತು. ಬಟ್ ದೋಸ್ ancestors, Abraham, Isaac, Jacob, all these are ancestors, fathers, forefathers, they did not give importance to their wealth. Correct. They give importance to God. The true wealth, God himself. ದೇವರಿಗೆ ಅವರು ಮಹತ್ವ ಕೊಟ್ಟಿದ್ದರಿಂದ ಅವರು ಬಿಟ್ಟು ಬರ್ಲಿಕ್ಕಾಯ್ತು, ಎಲ್ಲ ಬಿಟ್ಟು ಬರ್ಲಿಕ್ಕಾಯ್ತು. ಸೊ ಅದರಿಂದ ಯೇಸು ಇಲ್ಲಿ ಹೇಳಿದ್ದು ಹೌ ಹಾರ್ಡ್ ಇಟ್ ಈಸ್ ಅಂದರೆ, ಒನ್ಸ್ ಯು ಆರ್ ಅಟ್ಯಾಚ್ಡ್ ವಿತ್ ದ ವೆಲ್ತ್ ಆಫ್ ದಿಸ್ ವರ್ಲ್ಡ್, ಇಟ್ ಈಸ್ ವೆರಿ ಹಾರ್ಡ್ ಟು ಬಿ ಡಿಟ್ಯಾಚ್ಡ್ ಫ್ರಮ್ ಇಟ್. ಒಮ್ಮೆ ನೀನು ಈ ಪ್ರಪಂಚದ ಶ್ರೀಮಂತಿಕೆಗೆ ನೀನು ಹೃದಯ ಕೊಟ್ಟು ಅದರಲ್ಲಿ ಒಂದಾದರೆ, ಅದನ್ನು ತಿರಸ್ಕರಿಸಿ ಅದರಿಂದ ಹೊರಗಡೆ ಬರೋದು
ಯೇಸು ಕಡೆಗೆ ಬರೋದು ತುಂಬ ಕಷ್ಟ ಸಾಧ್ಯ. ಸಾಧ್ಯನೇ ಇಲ್ಲ ಅಂತಲ್ಲ, ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಹೌ ಹಾರ್ಡ್ ಇಟ್ ಈಸ್. ಅವರ ಈ ಮಾತನ್ನು ಕೇಳಿದ ಶಿಷ್ಯರು ಬೆರಗಾದರು. ಯಾರಿಗಾದರೂ ಬೆರಗಾಗುತ್ತೆ? ಶಿಷ್ಯರಿಗೆ ಮಾತ್ರ ಅಲ್ಲ, ನಮಗೂ ಬೆರಗಾಗುತ್ತೆ, ನಿಮಗೂ ಬೆರಗಾಗುತ್ತೆ. ಯೇಸು ಪುನಃ ಅವರಿಗೆ, ಮಕ್ಕಳೇ, ದೇವರ ಸಾಮ್ರಾಜ್ಯವನ್ನು ಸೇರುವುದು ಎಷ್ಟೊಂದು ಕಷ್ಟ. ಒನ್ಸ್ ಅಗೇನ್ ಸ್ಟ್ರೆಸ್ಸಿಂಗ್ ಆನ್ ದ್ಯಾಟ್, ಹೌ ಹಾರ್ಡ್ ಇಟ್ ಈಸ್ ಟು ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಅಂದರೆ ಮನುಷ್ಯನಿಗೆ ತನ್ನ ಹಣದಿಂದಾಗಲಿ ಅಥವಾ ಯಾವುದೇ ರೀತಿಯ ಪ್ರಯತ್ನದಿಂದ ಆಗಲಿ ಸ್ವರ್ಗರಾಜ್ಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅನ್ನೋದೇ ಈ ಯೇಸು ಕ್ರಿಸ್ತರ ಈ ಒಂದು ಮಾತಿನ ಅರ್ಥ. ಆಯಿತಾ? ಅದಲ್ಲದೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತಲೂ ಒಂಟೆಯು ಸೂಜಿಗಣ್ಣಿನಲ್ಲಿ ನುಸುಳುವುದು ಸುಲಭ ಎಂದರು. ಇಂಪಾಸಿಬಲ್ ಅಂತ ಹೇಳಿಲ್ಲ, ಆದರೆ ಸಾಧ್ಯ ಆಗುತ್ತೆ. ಆದರೆ ಒಂಟೆ ಸೂಜಿಗಣ್ಣಿನಲ್ಲಿ ನುಸುಳುವುದು ಸುಲಭ. ಐಶ್ವರ್ಯವಂತನು ಸ್ವರ್ಗರಾಜ್ಯ ಪ್ರವೇಶಿಸೋದಕ್ಕಿಂತ ಒಂಟೆ ಸೂಜಿಗಣ್ಣಿನಲ್ಲಿ ನುಸುಳುವುದು ಸುಲಭ. ಇದೊಂದು ರೀತಿ, ಈ ಒಂದು ಸಾಮರ್ಥ್ಯ ರೀತಿಯಲ್ಲಿ ಯೇಸು ಹೇಳ್ತಾರೆ. ಇನ್ನೊಂದು ಕಡೆ ಯೇಸು ಹೇಳ್ತಾರೆ, ಇಕ್ಕಟ್ಟಾದ ದಾರಿ, ಈ ಸೂಜಿ ಕಣ್ಣು, ಇದೆಲ್ಲ ಏನು ಕೇಳಿದರೆ ಇದೆಲ್ಲ ಯೇಸುನೇ, ಬೇರೆ ಏನೂ ಅಲ್ಲ. ಸೂಜಿ ಕಣ್ಣು ಯೇಸುನೇ, ಇಕ್ಕಟ್ಟಾದ ದಾರಿನೂ ಯೇಸುನೇ, ಕುರಿಗಳಿಗೆ ಬಾಗಿಲೂ ಯೇಸುನೇ, ಯೇಸು ಕ್ರಿಸ್ತನ ಮುಖಾಂತರ. ಯಾಕಂದರೆ ಶ್ರೀಮಂತನಿಗೆ ಯೇಸು ಒಂಥರ ಸೂಜಿ ಕಣ್ಣಿನ ಥರನೇ, ತುಂಬ ಕಾಂಪ್ಲಿಕೇಟೆಡ್. ನಮಗೆ ಜೀಸಸ್ ಆಗಲ್ಲಪ್ಪ. ಇವತ್ತು ಎಷ್ಟೋ ಜನಕ್ಕೆ ನೋಡಿ, ಸೈಂಟ್ಸ್ ಓಕೆ, ಮದರ್ ಮೇರಿ ಓಕೆ, ಪುಣ್ಯಕ್ಷೇತ್ರಗಳು ಓಕೆ, ಏಂಜಲ್ಸ್ ಓಕೆ, ಹಬ್ಬ ಓಕೆ, ಚರ್ಚ್ ಓಕೆ, ಎವ್ರಿಥಿಂಗ್ ಈಸ್ ಓಕೆ. ಬಟ್ ಜೀಸಸ್ ಅಂತ ಬಂದರೆ ನಾಟ್ ಓಕೆ. ಜೀಸಸ್ ಅಂದರೆ ಕಷ್ಟ. ಜೀಸಸ್ ನಮಗೆಲ್ಲ ಕಷ್ಟಪ್ಪ. ಜೀಸಸ್ ಮೀನ್ಸ್ ವರ್ಡ್ ಆಫ್ ಗಾಡ್, ಗಾಸ್ಪಲ್. ಗಾಸ್ಪಲ್ ಅಂದರೆ ಆಗಲ್ಲ ಅನೇಕರಿಗೆ. ಬಾಕಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಒಂದು ಸೂಜಿ ಕಣ್ಣಿನಲ್ಲಿ ಒಂಟೆ ನುಸುಳೋದು ಸುಲಭ ಅಂತ ಯೇಸು ಹೇಳ್ತಾರೆ. ಸೂಜಿ ಕಣ್ಣು ಒಂಟೆ ಹೋಗುತ್ತಾ? ನಮ್ಮ ಬುದ್ಧಿಶಕ್ತಿಗೆ ಹೋಗಲ್ಲ. ಯೇಸು ಇದೊಂದು ಅನಾಲಜಿ ಕೊಟ್ಟು ಹೇಳ್ತಾ ಇದ್ದಾರೆ. ನಾವು ಯು ಇಮ್ಯಾಜಿನ್ ಹೇಗೆ ಸ್ವರ್ಗದೊಳಗಡೆ ಹೋಗ್ಬೋದು ಹಾಗಾದ್ರೆ ಅಂತ. ನಾವು ಇಮ್ಯಾಜಿನ್ ಮಾಡಿ, ಎಷ್ಟು ಥಿಂಕ್ ಮಾಡಿದ್ರು, ಎಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ರು, ಫೈನಲ್ ಆನ್ಸರ್ ಇಂಪಾಸಿಬಲ್. ಅದನ್ನೇ ಇವರು ಹೇಳ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಇದನ್ನು ಕೇಳಿದ ಮೇಲಂತೂ ಶಿಷ್ಯರಿಗೆ ಅಪರಿಮಿತ ಆಶ್ಚರ್ಯವಾಯಿತು. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ? ದೆನ್ ಹೂ ಕ್ಯಾನ್ ಬಿ ಸೇವ್ಡ್? ಯಾರಿಗೆ ಜೀವೋದ್ಧಾರ ಹೊಂದಲು ಸಾಧ್ಯ? ಆಗ ಯೇಸು ಹೇಳ್ತಾರೆ, ದ ಕನ್ಕ್ಲೂಷನ್ ಇಸ್ ದಿಸ್, ಫಾರ್ ಮಾರ್ಟಲ್ಸ್ ಇಟ್ ಇಸ್ ಇಂಪಾಸಿಬಲ್. ಮಾರ್ಟಲ್ಸ್ ಅಂದರೆ ಮನುಷ್ಯ ಪ್ರಯತ್ನದಿಂದ, ಮನುಷ್ಯನ ಶ್ರಮದಿಂದ, ಮನುಷ್ಯನ ಪುಣ್ಯ ಕಾರ್ಯಗಳಿಂದ, ಮನುಷ್ಯನ ಸರ್ವ ಪ್ರಯತ್ನದಿಂದ ಅಸಾಧ್ಯ. ಮನುಷ್ಯ ಪ್ರಯತ್ನದಿಂದ ಆಗುವಂಥದ್ದಲ್ಲ, ಬಟ್ ನಾಟ್ ಫಾರ್ ಗಾಡ್. For God all things are possible. That means only God can make it possible. Only God can make it possible. ನಿನ್ನ ನಿತ್ಯತೆ, ನಿನ್ನ ರಕ್ಷಣೆ ಅಂತಕ್ಕಂಥದ್ದು ದೇವರು ನಿನ್ನಲ್ಲಿ ಮಾಡುವ ಕಾರ್ಯ ಆಗಿದೆ. ನೀನು ಮಾಡುವ ಕಾರ್ಯದ ಫಲ ಅಲ್ಲ, ದೇವರು ನಿನ್ನಲ್ಲಿ ಮಾಡುವ ಕಾರ್ಯದ ಒಂದು ಪ್ರತಿಫಲವಾಗಿದೆ ನಿನ್ನ ನಿತ್ಯತೆ, ನಿನ್ನ ರಕ್ಷಣೆ. ಅದು ಇದರ ಅರ್ಥ. The complete glory, credit must go to God for the salvation, gift of salvation. ಓಕೆ, ಇಲ್ಲಿವರೆಗೆ ನಾವು ನಿಲ್ಲಿಸೋಣ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಾವು ಮುಂದುವರಿಸೋಣ. ಬ್ರೆಡ್ ಆಫ್ ಲೈಫ್ ಈ ಒಂದು ಬೈಬಲ್ ಸ್ಟಡಿ ಪ್ರೋಗ್ರಾಮಲ್ಲಿ ಜಾಯ್ನ್ ಆದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮಲ್ಲಿಕಾ, ಗ್ಲೆನ್. ನಾವೊಂದು ಥ್ಯಾಂಕ್ಸ್ ಗಿವಿಂಗ್ ಪ್ರಾರ್ಥನೆ ಮಾಡಿ ನಿಲ್ಲಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ತಿಳಿಸಿಕೊಟ್ಟ ಈ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಬ್ರೆಡ್ ಆಫ್ ಲೈಫ್ ಬೈಬಲ್ ಸ್ಟಡಿ ಪ್ರೋಗ್ರಾಮ್ನಲ್ಲಿ ಜಾಯಿನ್ ಆದಂಥ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಸ್ತೋತ್ರ. ಈ ಒಂದು ಶುಭ ಸಂದೇಶ ಎಲ್ಲ ಕಡೆಗಳಲ್ಲಿಯೂ ಹರಡಲಿ. ಎಲ್ಲರೂ ಕೂಡ ನಿತ್ಯ ಜೀವ ಯೇಸು ಕ್ರಿಸ್ತನ ಮುಖಾಂತರ ಪಡೆದುಕೊಳ್ಳುವಂತೆ ಆಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.